ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಪ್ರತಿನಿತ್ಯ ನಮ್ಮ ಬಿಗ್ ಡಿಬೇಟ್ನಲ್ಲಿ ಅವತ್ತಿನ ಬರ್ನಿಂಗ್ ಇಶ್ಯೂಸ್, ಸೆನ್ಸೇಷನಲ್ ಸುದ್ದಿಗಳೇನಾದರೂ ಇದೆ ಅದನ್ನು ಆಯ್ಕೆ ಮಾಡಿಕೊಂಡು ಆ ಕುರಿತಂತೆ ವಿಷಯ ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತೀವಿ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ನಿನ್ನೆ ಮೊನ್ನೆಯಿಂದ ಲೋಕಸಭೆಯಲ್ಲಿ ಪ್ರತಿಧ್ವನಿಸ್ತಾ ಇರತಕ್ಕಂಥ ವಿಚಾರ. ಸ್ವಲ್ಪ ಪ್ರಕರಣದ ಹಿನ್ನೆಲೆ ಹೇಳ್ಬಿಡ್ತೀನಿ. 2012 ಡಿಸೆಂಬರ್ 16 ದೆಹಲಿಯಲ್ಲಿ ಚಲಿಸ್ತಾ ಇದ್ದಂತಹ ಒಂದು ಬಸ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಆಗುತ್ತೆ. 6 ಜನ ಹುಡುಗರು ಸೇರಿಕೊಂಡು ಅತ್ಯಾಚಾರವನ್ನು ಮಾಡಿ ಬಸ್ನಿಂದ ಆಕೆಯನ್ನು ಹೊರಗಡೆ ನೂಕ್ತಾರೆ. ಅದಾದ ನಂತರ ಆಕೆ ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಾಳೆ. ಸಾಕಷ್ಟು ದೊಡ್ಡ ಜನಾಂದೋಲನ ಆಗುತ್ತೆ. ಇಡೀ ದೆಹಲಿಯ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಅವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ಲಾಠಿ ಚಾರ್ಜ್ಗಳಾಗುತ್ತೆ. ಅದಾದ ನಂತರ ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಪೊಲೀಸರು ಈ 6 ಜನ ಆರೋಪಿಗಳನ್ನು ಹಿಡಿತಾರೆ. ಪ್ರಕರಣದ ತನಿಖೆ ಆರಂಭ ಆಗುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ಅಂತಿಮ ತೀರ್ಪು ಕೂಡ ಹೊರಬೀಳುತ್ತೆ. ಕೆಲವರಿಗೆ ಮರಣದಂಡನೆ ಆಗುತ್ತೆ. ರಹೀಂ ಸಿಂಗ್ ಅಂತಕ್ಕಂಥ ಒಬ್ಬ ಮಾತ್ರ ಜೈಲಿನಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆದರೆ ಸುದ್ದಿ ಅದಲ್ಲ, ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. BBC ಅಂತಕ್ಕಂಥ ಖಾಸಗಿ ಸುದ್ದಿವಾಹಿನಿ ಒಂದು ಡಾಕ್ಯುಮೆಂಟ್ರಿಯನ್ನು ರೆಡಿ ಮಾಡುತ್ತೆ. ಇಡೀ ಪ್ರಕರಣದ ಹಿನ್ನೆಲೆಯಲ್ಲಿ ಆ ಆರೋಪಿಗಳು ಯಾರ್ಯಾರು ಈಗ ಜೈಲಿನಲ್ಲಿ ತಮ್ಮ ಕೊನೆಯ ದಿನಗಳನ್ನು ಅಪರಾಧಿಗಳು ಏನು ಎಣಿಸ್ತಾ ಇರ್ತಕ್ಕಂಥದ್ದು ಅವರ ಸಂದರ್ಶನವನ್ನು ಮಾಡುತ್ತೆ. ಅವರ ತಂದೆ ತಾಯಿಯ ಸಂದರ್ಶನವನ್ನು ಮಾಡುತ್ತೆ. ಜೊತೆಗೆ ನಿರ್ಭಯ ಅಲಿಯಾಸ್ ಜ್ಯೋತಿ ಸಿಂಗ್, ಆಕೆಯ ನಿಜವಾದ ಹೆಸರು, ಆಕೆಯ ತಂದೆ ತಾಯಿಯನ್ನು ಕೂಡ ಮಾತನಾಡಿಸುತ್ತೆ. ಇಡೀ ಅವತ್ತಿನ ಘಟನೆ ಏನಿತ್ತು ಅದರ ಪುನರ್ ಸೃಷ್ಟಿಯನ್ನು ಮಾಡಿ ಒಂದು ಡಾಕ್ಯುಮೆಂಟ್ರಿಯನ್ನು ತಯಾರು ಮಾಡುತ್ತೆ. ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಅಂದರೆ, ಗೃಹ ಸಚಿವಾಲಯಕ್ಕೆ BBC ಅನುಮತಿಯನ್ನು ಕೇಳುತ್ತೆ. ಈ ಥರ ಸಂದರ್ಶನ ನಡೆಸೋದಕ್ಕೆ ನಮಗೆ ಅನುಮತಿ ಕೊಡಿ ಅಂತಂದ್ಬಿಟ್ಟು. UPA ಸರ್ಕಾರ ಇದ್ದ ಸಂದರ್ಭದಲ್ಲಿ 2013 ಜುಲೈ 15ನೇ ತಾರೀಕು ಆಗಿನ ಗೃಹ ಸಚಿವಾಲಯ ಇವರಿಗೆ ಅನುಮತಿ ಕೊಡುತ್ತೆ. 1.5 ವರ್ಷ ಆದ ನಂತರ ಚಿತ್ರೀಕರಣ ಆಗುತ್ತೆ. ಅದನ್ನು ಪ್ರಸಾರ ಮಾಡಬೇಕು ಅನ್ಬೇಕಾದ್ರೆ ಇಡೀ ಲೋಕಸಭೆಯಲ್ಲಿ ಇದು ವಿಚಾರ ಚರ್ಚೆಗೆ ಬಂದು ಕೊನೆಗೂ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಇದನ್ನು ನಾವು ಪ್ರಸಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ದೆಹಲಿ ಹೈಕೋರ್ಟ್ ಕೂಡ ತಡೆಯಾಜ್ಞೆಯನ್ನು ನೀಡುತ್ತೆ. ಹಾಗಾದರೆ ಮೊದಲನೇ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು, ಈ ಡಾಕ್ಯುಮೆಂಟ್ರಿಯ ಅವಶ್ಯಕತೆ ಆದರೂ ಏನು? ಎರಡನೇ ಪ್ರಶ್ನೆ, ಡಾಕ್ಯುಮೆಂಟ್ರಿ ಪ್ರಸಾರಕ್ಕೆ ತಡೆ ಯಾಕೆ? ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಇದೇ ಇವತ್ತಿನ ಬಿಗ್ ಡಿಬೇಟ್ ವಿಶೇಷ, ನಿರ್ಭಯ ಪ್ರಶ್ನೆಗಳು. ಸೊ ಇವತ್ತಿನ ಚರ್ಚಾ ವಿಚಾರ ಏನು ಅಂತಕ್ಕಂಥದ್ರ ಸ್ವಲ್ಪ ಹಿನ್ನೆಲೆಯನ್ನು ಹೇಳಿದೆ. ಬನ್ನಿ ಕೆಲವೊಂದು ಅಂಶಗಳನ್ನ ನೋಡೋಣ ಗ್ರಾಫಿಕ್ಸ್ನಲ್ಲಿ. ಆ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾವು ಚರ್ಚೆಯನ್ನು ಆರಂಭ ಮಾಡೋಣ. ಮೊದಲನೇದಾಗಿ ನಿರ್ಭಯ ಪ್ರಶ್ನೆಗಳು ಉದ್ಭವ ಆಗ್ತಕ್ಕಂಥದ್ದು ದೆಹಲಿ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಈಗ ಪುನಃ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇರತಕ್ಕಂಥದ್ದು. ನಿರ್ಭಯ ಪ್ರಕರಣ ಕುರಿತು ಸಾಕ್ಷ್ಯಚಿತ್ರ ಪ್ರಸಾರ ಆಗಿದೆ. ಅಂದರೆ ಭಾರತದಲ್ಲಿ ಪ್ರಸಾರ ಮಾಡಬಾರ್ದು ಅಂತ ದೆಹಲಿ ಹೈಕೋರ್ಟ್ ಆದೇಶ ನೀಡಿತ್ತು. ಹಾಗಾಗಿ ಲಂಡನ್ನಲ್ಲಿ ಈ ಕಿರುಚಿತ್ರ ಪ್ರಸಾರ ಆಗಿರತಕ್ಕಂಥದ್ದು. ಸಾಕ್ಷ್ಯಚಿತ್ರ ಪ್ರಸಾರಕ್ಕೆ ದೆಹಲಿ ಹೈಕೋರ್ಟ್ ನಿಷೇಧವನ್ನು ಹೇರಿತ್ತು. ಯೂಟ್ಯೂಬ್ನಲ್ಲಿ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದೆ BBC. ಅಂದರೆ ಸುಮಾರು ಒಂದು 25-30 ನಿಮಿಷಗಳ ಕಾಲ BBC ಯೂಟ್ಯೂಬ್ನಲ್ಲಿ ಈ ಸಾಕ್ಷ್ಯಚಿತ್ರವನ್ನು ಬಿಡುಗಡೆ ಮಾಡಿತ್ತು. ಅದಾದ ನಂತರ ಯೂಟ್ಯೂಬ್ ಆ ಸಾಕ್ಷ್ಯಚಿತ್ರವನ್ನು ತೆಗೆದುಹಾಕಿದೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನು ನಿರ್ಭಯ ಸಾಕ್ಷ್ಯಚಿತ್ರ ಪ್ರಸಾರ ಯೋಗ್ಯ ಅಲ್ಲವಾ ಅಂತಕ್ಕಂಥ ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರ ಸಾಕ್ಷ್ಯಚಿತ್ರ ವೀಕ್ಷಣೆಯನ್ನು ತಡೆದಿದ್ದು ಏಕೆ ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ. ಇಲ್ಲಿ ಒಂದು ಪಕ್ಷದ ಮೇಲೆ ಮತ್ತೊಂದು ಪಕ್ಷ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಕ್ಕಂಥದ್ದಲ್ಲ. ಮೊದಲನೇದಾಗಿ ನಿರ್ಭಯ ಸಾಕ್ಷ್ಯಚಿತ್ರ ಪ್ರಸಾರ ಯೋಗ್ಯವೇ ಅಲ್ಲವಾ ಅಂತಕ್ಕಂಥದ್ದು, ಅಥವಾ ಕೇಂದ್ರ ಸರ್ಕಾರ ಸಾಕ್ಷ್ಯಚಿತ್ರ ವೀಕ್ಷಣೆಯನ್ನು ತಡೀತಲ್ಲ, ಇದು ಯಾಕೆ? ಈ ಪ್ರಶ್ನೆಗಳನ್ನು ಆಧಾರವಾಗಿಟ್ಕೊಂಡು ನಾವು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಈ ವಿಚಾರ ಕುರಿತಂತೆ ಇವತ್ತು ನಾನು ಬಿಗ್ ಡಿಬೇಟ್ನಲ್ಲಿ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. 4 ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹಿರಿಯ ವಕೀಲರು, ಮಾಜಿ ಶಾಸಕರು, BJPಯ ನಾಯಕಿ ಪ್ರಮೀಳಾ ನೇಸರ್ಗಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ವಿಧಾನ ಪರಿಷತ್ನ ಸದಸ್ಯರು, ಕಾಂಗ್ರೆಸ್ನ RV ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ರಾಜ್ಯ ವಕ್ತಾರರು ರಮೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ರಮೇಶ್ ಬಾಬು ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳು GA ಬಾವ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಇಡೀ ನಮ್ಮ ಚರ್ಚೆ 1 ಅವರ್ ಚರ್ಚೆ ಬಹುತೇಕ ಈ 2 ಪ್ರಶ್ನೆಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅಂತಕ್ಕಂಥದ್ದು. ಮೇಡಮ್, ನಿಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ. ಮೊದಲನೇದಾಗಿ, ಈ ಸಾಕ್ಷ್ಯಚಿತ್ರದ ಅಗತ್ಯತೆ ಏನು ಅಂತಕ್ಕಂಥದ್ದು. ಈ ರೀತಿ ಅಪರಾಧಿಗಳನ್ನು ಸಂದರ್ಶನ ಮಾಡಿ ಅವ್ರು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಇದರಲ್ಲಿದೆ
ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ, ತನ್ನನ್ನು ತಾನು ವೈಭವೀಕರಿಸ್ಕೊಳ್ತಾ ಇದೆಯಲ್ಲ. ಈ ಥರ ಸಾಕ್ಷ್ಯಚಿತ್ರಗಳನ್ನ ಮಾಡೋದೇ ಆದರೆ, ಪರ್ಮಿಷನ್ ಸಿಗೋದೇ ಆದರೆ ದಿನಕ್ಕೊಂದು ಮಾಡ್ಬೋದು. ಅಂಥವ್ರನ್ನ ಯಾಕೆ ನಾವು ಹೀರೋ ಮಾಡಿ ತೋರಿಸ್ಬೇಕು ಅಂತ ನನ್ನ ಪ್ರಶ್ನೆ. ಖಂಡಿತವಾಗಿ ನನಗೆ ಈ ವೇದಿಕೆ ಮೇಲೆ ಭಾಳ ಸಂತೋಷದಿಂದ ಹೇಳಬೇಕು ಅನ್ಸುತ್ತೆ. ನಾವು ಯಾವ ದೇಶದಲ್ಲಿದ್ದೀವಿ? ನಮಗೆ ಸ್ವಾತಂತ್ರ್ಯ ತಂದುಕೊಟ್ರಂಥವ್ರು ಯಾರು? ನಮ್ಮ ನಾಯಕರು ಯಾರು? ಫಾದರ್ ಆಫ್ ದಿ ನೇಷನ್ ಯಾರು? ಮಹಾತ್ಮ ಗಾಂಧಿಯವರು. ಏನು ಹೇಳಿದ್ರು ಅವರು? ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದನ್ನು ನುಡಿಬೇಡ ಅಂತ ಹೇಳಿದವರು. ಆ ನಾಡಿನಲ್ಲಿ, ಮಹಾತ್ಮ ಗಾಂಧಿಯವರ ನಾಡಿನಲ್ಲಿ ನಾವು ಇವತ್ತಿನ ದಿವಸ ಏನೇನು ಕೆಟ್ಟದ್ದಿದೆಯೋ ಅದನ್ನು ನೋಡಬೇಡಪ್ಪ ಅಂತ ನಾವು ಹೇಳ್ತಕ್ಕಂಥವ್ರು. ಇದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ರಾಜ್ಯಾಂಗ, ಎನಿಥಿಂಗ್ ಪಬ್ಲಿಕ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ, ಎನಿಥಿಂಗ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಆರ್ ಪಬ್ಲಿಕ್ ಮಾರಲ್ಸ್, ಇವನ್ನ ಯಾವುದನ್ನು ಕೂಡ ನಾವು ಪ್ರಿಂಟ್ ಮಾಡಕ್ಕೆ ಬಿಡೋದಿಲ್ಲ, ಕಾಂಟ್ಯಾಕ್ಟ್ ಮಾಡ್ಕೊಳಕ್ ಬಿಡೋದಿಲ್ಲ. ಅಂಥದ್ರಲ್ಲಿ ರಾಜ್ಯಾಂಗಕ್ಕೆ ವಿರುದ್ಧವಾಗಿ ಇವ್ರೇನಾದ್ರು ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ, ಇಡೀ ವಿಶ್ವದ ಗಮನವನ್ನು ಸೆಳೆದಂತ ಪ್ರಶ್ನೆ ನಿರ್ಭಯ ಪ್ರಶ್ನೆ. ಇದು ಅಷ್ಟೇ ಅಲ್ಲ, ಅದು ಏನೇನು ಕಾರಣ ಆಯಿತು ಅಂದ್ರೆ ಇಡೀ ಜಗತ್ನವರು ನೋಡಿದ ಒಂದೇ ಅಲ್ಲ, ಇಡೀ ದೆಹಲಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ, ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಹೆಣ್ಣು ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು, ಒಬ್ಬರು ಬಿಡದೆ ಎಲ್ಲರೂ ಒಂದು ಪ್ರತಿಭಟನೆ ಮಾಡಿದಂತ ಈ ಒಂದು ಘಟನೆ ಅಷ್ಟೇ ಆಗಿದೆ. ಅಲ್ಲಿಗೆ ನಿಲ್ಲಿಲ್ಲ. ಈ ಘಟನೆಯಲ್ಲಿ ಆದಂಥ ವ್ಯಕ್ತಿಗಳನ್ನ ಹಿಡಿದ ಮೇಲೆ ಏನು ಕಾನೂನನ್ನೇ ಬದಲಾಯಿಸಬೇಕಂತ ಪರಿಸ್ಥಿತಿ, ತಿದ್ದುಪಡಿ ಮಾಡಬೇಕಾದಂಥ ಪರಿಸ್ಥಿತಿ ಸೆಂಟ್ರಲ್ ಗೌರ್ಮೆಂಟ್ ಬಂತು. ಅಲ್ಲಿ ಆಗಿದ್ದಂಥ ನ್ಯಾಯಮೂರ್ತಿಗಳಾದಂಥ ವರ್ಮಾರವರಿಗೆ ಇದಕ್ಕೆ ಸರಿಯಾದ ಕಾನೂನು ಮಾಡಿಕೊಡಿ ಅಂತ ಕೇಳಿದ್ರು. ಕಾನೂನನ್ನು ಬದಲಾವಣೆ ಮಾಡಿದ್ರು. ಕಾನೂನು ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವರ್ಮಾ ಕಮಿಟಿಯವರು ನಮ್ಮ ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿರ್ತಕ್ಕಂಥ ಡಾಕ್ಟ್ರು ಅವ್ರನ್ನು ಕೂಡ ಅಭಿಪ್ರಾಯ ತಗೊಂಡ್ರು. ಸೈಕಲಾಜಿಕಲಿ ಈ ಪರಿಣಾಮ ರಾಜಕೀಯದ ಒಂದ್ ಕಡೆ ಆಗ್ಲಿ ಅಥವಾ ಅವಳ ಮೇಲೆ ಆಗಿದ್ದಂತ ಲೈಂಗಿಕ ಅಪಚಾರ ಅಥವಾ ಅತ್ಯಾಚಾರ ಒಂದ್ ಕಡೆ ಆಗ್ಲಿ, ಇದನ್ನ ನೋಡಿದರೆ ಜನಗಳ ಮೇಲೆ ಏನು ಪರಿಸ್ಥಿತಿ ಹೊರಗೆ ಬರ್ತಾರೆ ಅಂತ ಹೇಳಿ, ಮಾನಸಿಕವಾಗಿ ಏನ್ ತೊಂದರೆ ಆಗ್ತಾರೆ ಅಂತ ಹೇಳಿ ಡಾಕ್ಟರ್ ಅವ್ರನ್ನ ತಗೊಂಡು ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿಕೊಂಡು ವರ್ಮಾರವರು ಒಳ್ಳೆ ಕಾನೂನನ್ನ ಅಮೆಂಡ್ಮೆಂಟ್ ಮಾಡಿ ತಿದ್ದುಪಡಿ ಕೊಟ್ಟರು. ಇಂಥ ಕೇಸ್ಗಳಲ್ಲಿ ಏನ್ ಮಾಡಬೇಕು ಅಂತ ಇದು ಪರಿಸ್ಥಿತಿ. ಇಂಥದ್ದನ್ನ ಪ್ರದರ್ಶನ ಮಾಡಬಹುದಾ, ಪ್ರದರ್ಶನ ಮಾಡಬಹುದಾ ಅನ್ನೋದಕ್ಕಿಂತ ಮೂಲ, ಅದಕ್ಕಿಂತ ಹಿಂದಿನ ಪ್ರಶ್ನೆ ಇಂಥ ಸಾಕ್ಷ್ಯಚಿತ್ರವನ್ನ ಮಾಡುವ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದು. ನೋಡಿ, ಡಿಸೆಂಬರ್ 16ನೇ ತಾರೀಕು 2012 ದೆಹಲಿಯಲ್ಲಿ ನಡೆದಂತ ಜ್ಯೋತಿ ಸಿಂಗ್ ಏನು ಅತ್ಯಾಚಾರ ಪ್ರಕರಣ ಇದೆ. ನಮಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಇಂಥ ಸಂದರ್ಭದಲ್ಲಿ ಹೆಣ್ಣು ಮಗಳ ಹೆಸರನ್ನ ಹೇಳಬಾರ್ದು. ಯಾರೋ ಹೇಳಿದ್ದಾರೆ ಅಂತ ಅಂದ್ಬಿಟ್ರೆ ನಾವು ಮತ್ತೆ ಅದನ್ನ ನಾವು ಅಪಚಾರ ಮಾಡೋದು ಬೇಡ. ಖಂಡಿತವಾಗಿ ನಿರ್ಭಯ ಅಂತ ನಾವು ಕರಿತೀವಿ. ದಯಮಾಡಿ ಇನ್ನೊಂದ್ಸರ್ತಿ ತಾವು ದಯಮಾಡಿ ಕರಿ, ಯಾಕೆಂದ್ರೆ ಕಾನೂನಿನ ರೀತಿಯಿಂದ ಕಾನೂನಿನ ಅಡಿಯಲ್ಲಿ ಇದನ್ನ ಹೇಳ್ತಕ್ಕದ್ದಲ್ಲ. ನಾನು ಹೇಳ್ತಿರ್ಲಿಲ್ಲ, ನೀವು ಗಮನಿಸ್ತಿರೋ ಇಲ್ಲ, ಅವ್ರು ಹೇಳೋವಾಗ್ಲೂ ಅದನ್ನ ಅವ್ರು ಹೇಳಿದ್ರು ತಪ್ಪು. ಅದ್ರ ಯಾರೇ ಈಗ ಆಗಿದೆ, ಸರಿ ನಿರ್ಭಯ ಅಂತಾನೆ ಹೇಳೋಣ. ನಿರ್ಭಯ ಅಂತ ಹೆಣ್ಮಗಳು ಏನು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಆಗಿ ಓದ್ತಿದ್ದು, ಆದಂಥ ಘಟನೆ ಇಡೀ ದೇಶದಲ್ಲೇ ಒಂದು ಸಂಚಲನ ಸೃಷ್ಟಿ ಮಾಡ್ತು. ದೇಶದಲ್ಲಿ ನಡೆದಂಥ ಒಂದು ಘಟನೆಯಾಗಿ ಇದನ್ನ ಜನರು ನೋಡಿದ್ರು. ಅತ್ಯಾಚಾರ ಜೊತೆಗೆ ಸಾವನ್ನು ಕೂಡ ಆಯಿತು. ಸಾವಿಗೂ ಆಗಿದ ಕಾರಣ ಇವತ್ತಿಡೀ ದೇಶದ ಜನತೆಯಲ್ಲಿ ಅದೊಂದು ಅಚ್ಚಹಸರಾಗಿ ಉಳ್ಕೊಂಡ್ಬಿಡ್ತು. ಇವತ್ತಿಗೂ ಕೂಡ ಆ ಪ್ರಕರಣ ಆದಮೇಲೆ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಹಲವಾರು ಕಾನೂನಿನ ತಿದ್ದುಪಡಿಗಳಾಯಿತು. ನಮ್ಮ ರಾಜ್ಯದಲ್ಲೂ ಕೂಡ ಪೋಸ್ಕೋ ಕಾಯ್ದೆಯನ್ನು ತಂದು ಇವತ್ತು ಅಂಥ ಒಂದು ಉದಾಹರಣೆಯ ಒಂದು ಕೇಸು. ಇದಕ್ಕೆ ಈ ಹಿಂದೆ ತಾವು ಹೇಳ್ದಂಗೆ ಪರ್ಮಿಷನನ್ನು ಡಿಸೆಂಬರ್ 13 ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಆದರೆ ಅವರು ಆ ಸಂದರ್ಭದಲ್ಲಿ ಇದನ್ನ ಚಿತ್ರೀಕರಿಸಿಲ್ಲ. ಅದಾದ್ಮೇಲೆ ಬಹಳ ತಡವಾಗಿ ಚಿತ್ರೀಕರಿಸಿದ್ದಾರೆ. 1.5 ವರ್ಷ ಆಯ್ತು ಇದನ್ನ ನಾವು, ಯಾಕಂದ್ರೆ ಆ ಚಿತ್ರವನ್ನ ನಾವ್ಯಾರು ನೋಡಿಲ್ಲ. ಆಮೇಲೆ ಆ ಚಿತ್ರವನ್ನ ವೀಕ್ಷಿಸೋದಕ್ಕೆ ಒಂದು ತಂಡ ಮಾಡಿದ್ರ ಏನು ಅನ್ನೋದು ಗೊತ್ತಿಲ್ಲ. ಏನಾದ್ರೂ ಕಂಟೆಂಟ್ ಅನ್ನೋದು ಗೊತ್ತಾಗಬೇಕಾಗಿದೆ. ಕಂಟೆಂಟ್ ಏನಿತ್ತು, ಯಾಕಂದ್ರೆ ಚಿತ್ರಿಸಬಾರದು ಅಂತ ಇಲ್ಲ. ಈ ಹಿಂದೆನೂ ಕೂಡ ಹಲವಾರು ಘಟನೆಗಳಲ್ಲಿ BBC ಅವರು ಚಿತ್ರಿಸ್ತಿರ್ತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೀನಿ. ತಮಗೆ ಗೊತ್ತಿರ್ಬೋದು, ಇದೇ ರೀತಿ ಒಂದು ಪ್ರಕರಣ ಬಿಲ್ಲಾರಂಗ ನೆಹರು ಪಾರ್ಕ್ ದೆಹಲಿಯಲ್ಲಿ ಆಗಿದ್ದ ಕೇಸಲ್ಲಿ ಕೂಡ ಒಂದು ಮಗುವಿನ ಸಾವಾಗಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಅವರು ಚಿತ್ರೀಕರಿಸಿದ್ದಾರೆ ಅಂತ ಗೊತ್ತಾಗಿದೆ. ಚಿತ್ರೀಕರಿಸದ ಮೇಲೆ ಇವತ್ತು ಬಂದಿರೋದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಹೆಣ್ಣು ಮಗಳು, ಅದಕ್ಕೆ ಅವ್ರು ಟೈಟಲ್ ಕೊಟ್ಟಿರೋದು ಕೂಡ ಇಂಡಿಯಾಸ್ ಡಾಟರ್ ಅಂತ. ಇಂಡಿಯಾಸ್ ಡಾಟರ್. ಅದರಿಂದ ಎಲ್ರಿಗೂ ಕೂಡ ಒಂದು ಆತಂಕ, ಇದು
ಬಹಿರಂಗವಾಗಿ ಪ್ರದರ್ಶನ ಆದಾಗ ಏನು ಕಂಟೆಂಟ್ ಇರ್ತದೆ, ಏನಾಗಬೇಕಾಗತ್ತೆ ಅಂತ ಇದು ಅದೇ ಸಮಯಕ್ಕೆ ಇವತ್ತು ಬೆಳಿಗ್ಗೆ ಆಗಿರೋದು ಅಂತ ಕಾಣಿಸುತ್ತೆ. ಅದು ಪ್ರಸಾರ ಆಗಿರೋದು ಇವತ್ತು ಬೆಳಿಗ್ಗೆ ಅಂದ್ರೆ ಬೆಳಗಿನ ಜಾವ 3 ಗಂಟೆಲ್ಲೋ ಏನೋ ಮಧ್ಯರಾತ್ರಿಯಲ್ಲಿ ಪ್ರಸಾರ ಆಗಿರ್ತಕ್ಕಂಥದ್ದು ಒಂದು, ಮತ್ತೆ ಇಂಡಿಯಾದಲ್ಲಿ ಪ್ರಸಾರ ಆಗಬಾರ್ದು ಅಂತಕ್ಕಂಥ ಆದೇಶ ಕೂಡ ಆಗಬಾರ್ದು ಇದೆ. ಅಂತ ಬಹುತೇಕ ಇದ್ರ ಕಂಟೆಂಟ್ ಏನಿದೆ ಅನ್ನೋದು ಗೊತ್ತಿಲ್ಲ. ಇದ್ರ ಹಿನ್ನೆಲೆಯಲ್ಲೇ ಈಗ ಲೋಕಸಭಾ ರಾಜ್ಯಸಭೆ ಕೂಡ ನಡೀತಾ ಇದೆ. ಇಲ್ಲಿ ದೊಡ್ಡ ಒಂದು ಗುಲ್ಲು ಕೂಡ ಆಯಿತು. ಆ ಒಂದು ಇದರಲ್ಲಿ ಇಂಡಿಯಾ ಹೋಮ್ ಮಿನಿಸ್ಟ್ರಿ ಇವತ್ತು ಇದನ್ನ ಬ್ಯಾನ್ ಮಾಡಿದ್ದಾರೆ. ಮತ್ತೆ ದೆಹಲಿ ಹೈಕೋರ್ಟ್ ಕೂಡ ಬ್ಯಾನ್ ಮಾಡಿದೆ. ಆದರೂ ಕೂಡ ಎಲ್ಲ ನಿರ್ಬಂಧಗಳ ಮೀರಿ ಅವರು ಇವತ್ತು ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಇದು ನಿಜಕ್ಕೂ ಕೂಡ ತಪ್ಪು. ಇವತ್ತು ಒಂದು ಸರ್ಕಾರನೇ ಹೇಳಿ ಇದ್ರ ಬಗ್ಗೆ ಆ ದೇಶದ ಅದು ತಪ್ಪ ಸರಿನಾ ಆಮೇಲೆ ಬರೋಣ. ನನ್ನ ಪ್ರಶ್ನೆ ಏನಂತಂದ್ರೆ, ಯಾವಾಗ 2013 ಮೇನಲ್ಲಿ BBC ಸುದ್ದಿವಾಹಿನಿ ಸಲ್ಲಿಸಿದಂತಹ ಅರ್ಜಿ ಇತ್ತಲ್ಲ, ಆ ಅರ್ಜಿಗೆ ರಮೇಶ್ ಬಾಬು ಅರ್ಜಿಗೆ ಜುಲೈ 25, 2013 ಪರ್ಮಿಷನ್ ಸಿಗುತ್ತೆ. ನನಗೆ ಅಲ್ಲೇ ಉತ್ತರ ಬೇಕು, ಆ ಪರ್ಮಿಷನ್ ಹೆಂಗೆ ಸಿಕ್ತು ಅಂತಕ್ಕಂಥದ್ದು. ಯಾಕೆಂತಂದರೆ ನೀವು ಕೊಟ್ಟಿರೋ ಒಂದು ಉದಾಹರಣೆ ಬಿಲ್ಲಾರಂಗಂದು, ಆ ಥರನೂ ಕೂಡ ಗೃಹ ಸಚಿವಾಲಯಕ್ಕೆ ಅನೇಕ ಇನ್ಫಾರ್ಮೇಷನ್ಸ್ ಇರುತ್ತೆ. ಮುಂದೆ ಇದರ ಪ್ರತಿಫಲ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಅವ್ರು ಯೋಚನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಪರ್ಮಿಷನ್ಗಳು ಹೇಗೆ ಸಿಗುತ್ತೆ, ಈ ಥರ ಆಗ್ಬೋದಾ ಅಂತಕ್ಕಂಥದ್ದು. ಈ ಡಾಕ್ಯುಮೆಂಟ್ರಿ ಮಾಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರದವರು ಏನು ಅನುಮತಿಯನ್ನು ಕೊಟ್ಟಿದ್ದಾರೆ ತಪ್ಪಲ್ಲ, ಸರಿಯಾದ ಕ್ರಮ. ಯಾವುದೇ ಸರ್ಕಾರ ಇದ್ರೂ ಕೊಡಬೇಕು. ನಾವು ಸಂವಿಧಾನಾತ್ಮಕವಾದಂಥ ಒಂದು ರಾಷ್ಟ್ರದಲ್ಲಿದ್ದೇವೆ. ಸಂವಿಧಾನದ ಮಿತಿಯೊಳಗೆ ಕಾರ್ಯವನ್ನು ಮಾಡಬೇಕಾಗತ್ತೆ. ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಅನುಮತಿ ಯಾರು ಕೊಟ್ಟರು ಅನ್ನೋ ಪ್ರಶ್ನೆ ಅಲ್ಲ. ಅತ್ಯಾಚಾರದಂಥ ಪ್ರಕರಣಗಳನ್ನ ನಮ್ಮ ಸಂಸ್ಕೃತಿಗೆ ಮತ್ತು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ವೈಭವೀಕರಣ ಮಾಡುವಂಥದ್ದು ತಪ್ಪು. ಇವತ್ತೇನೋ ಒಬ್ಬ ಆರೋಪಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಅದನ್ನು ವೈಭವೀಕರಣ ಮಾಡಿ ಮಾನಸಿಕ ಸ್ಥಿತಿಗಳನ್ನ, ಅಂದ್ರೆ ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿಯನ್ನ ಅದಕ್ಕೆ ಪ್ರಚೋದನೆ ಮಾಡೋಂಥದ್ದು, ಅದು ಆಗಬಾರ್ದು. ಈಗ ಕೆಲವು ತೀರ್ಪುಗಳನ್ನ ನೋಡ್ಬೇಕಾಗತ್ತೆ. ಇದ್ರ ಹಿನ್ನೆಲೆಯಲ್ಲಿ BBC ಬಗ್ಗೆ ನನಗೆ ಅತಿಯಾದ ಗೌರವ ಇದೆ. ಯಾಕೆಂದ್ರೆ ಸುದ್ದಿ ಸಂಸ್ಥೆ ನಿಖರತೆ ಮತ್ತು ದಕ್ಷತೆಗೆ ಹೆಸರಾದಂಥ ಒಂದು ಸುದ್ದಿ ಸಂಸ್ಥೆ. ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. TV ಮಾಧ್ಯಮಗಳು ಬರೋದಕ್ಕೆ ಮುಂಚೆನೂ ಸಹ BBC ಒಂದು ಸುದ್ದಿ ಮಾಧ್ಯಮವಾಗಿ ಭಾಳ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ಇಡೀ ಒಂದು ಮಾಧ್ಯಮವನ್ನು ಅಲ್ಲಗಳಿ ಅಂಥದ್ದು ಸಹ ತಪ್ಪು. ಇಲ್ಲಿರ್ತಕ್ಕಂಥ ಪ್ರಶ್ನೆ, ಅವ್ರು ಏನು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, ನಮ್ಮ ದೇಶದ ಕಾನೂನಿಗೆ ಅನುಗುಣವಾಗಿ ಅನುಮತಿಯನ್ನು ತಗೋಬೇಕಾಗಿತ್ತು. ಅವರು ಅದೊಂದು ಪ್ರೀ ಪರ್ಮಿಷನ್ ತಗೋಬೇಕಾಯ್ತು. ಅದನ್ನ ಅವರು ಅಲ್ಲಿ ಇದನ್ನ ನೋಡಿ, ಆ ಡಾಕ್ಯುಮೆಂಟ್ರಿ ನೋಡಿ ಪರ್ಮಿಷನ್ ತಗೊಂಡು ಅದನ್ನ ಟೆಲಿಕಾಸ್ಟ್ ಮಾಡಬೇಕಾಯ್ತು. ಬಹುಶಃ ಅಲ್ಲಿ ಅವರು ಉಲ್ಲಂಘನೆಯನ್ನು ಮಾಡಿದ್ದಾರೆ ನಮ್ಮ ಕಾನೂನಿಗೆ. ನನಗನ್ಸುತ್ತೆ ಅಷ್ಟೆಲ್ಲ ಮಾಡೋದಕ್ಕೂ ಮೊದಲು ಅವ್ರೇನ್ ಡಾಕ್ಯುಮೆಂಟ್ರಿ ರೆಡಿ ಮಾಡಿದಾರಲ್ಲ, ಅದನ್ನ ಒಂದು ಸಮಿತಿಗೆ ತೋರಿಸಬೇಕಾಗಿತ್ತು. ಅದನ್ನೇ ಸ್ಕ್ರೀನಿಂಗ್ ಕಮಿಟಿ ಅಂತ ಏನಿರುತ್ತೆ, ಅದನ್ನೇ ನಾನು ಹೇಳಕ್ ಕೊಟ್ಟಿದ್ದೆ. ಸ್ಕ್ರೀನಿಂಗ್ ಕಮಿಟಿಗೆ ಅವರು ತೋರಿಸಿ ಅನುಮತಿಯನ್ನು ತಗೊಂಡು ಎಲ್ಲಿ ನಮ್ಮ ಇದಕ್ಕೆ ಡೆಫಮೇಟರಿ ಇದೆ ಅಥವಾ ಪ್ರಚೋದನೆ ಮಾಡೋ ಅಂಶಗಳಿದ್ದಾವೆ ಅದನ್ನ ತೆಗೆದು ಮಾಡಬೇಕಾಗಿದೆ. ಸೊ ಈಗ ನಾವು ಪೂರ್ಣ ಚಿತ್ರವನ್ನು ನೋಡಿದ್ರೆ ನಾವು ಅನೇಕ ಸಂಶೋಧನೆಗಳು ಮಾಡ್ತೀವಿ, ಈಗ ಲಾಗಳನ್ನ ಬದಲಾವಣೆ ಮಾಡ್ತೀವಿ. ಸೊ ಜುಡಿಷಿಯಲ್ ರಿವ್ಯೂ ಆಗುತ್ತೆ. ಅಂತ ಸಂದರ್ಭಗಳಲ್ಲಿ ಎಲ್ಲಿ ತಪ್ಪುಗಳಿದೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೂ ಅವಕಾಶ ಆಗುತ್ತೆ. ಸೊ ಇಲ್ಲಿ ಆರೋಪಿಯ ಒಂದು ಹೇಳಿಕೆಯನ್ನು ಇಟ್ಕೊಂಡು ನಾವು ಅವನ್ನ ಉತ್ಪ್ರೇಕ್ಷೆ ಮಾಡುವಂಥದ್ದು, ಅವನಿಗೆ ಒತ್ತು ಕೊಡುವಂಥದ್ದು ಬೇಕಿಲ್ಲ. ಅವನು ನಿರ್ಲಕ್ಷ್ಯ ಮಾಡಬೇಕು. ಅವನೊಬ್ಬ ಮಾನಸಿಕ ಸ್ಥಿತಿಯನ್ನು ಸಮತೋಲನವನ್ನು ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಈ ಅತ್ಯಾಚಾರ ಅನ್ನೋಂಥದ್ದು ಯಾರೂ ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಕಾನೂನು ಸಮರ್ಥನೆ ಮಾಡಲ್ಲ, ಯಾವ ದೇಶದ ಸಂಸ್ಕೃತಿನೂ ಸಮರ್ಥನೆ ಮಾಡಲ್ಲ. ಇಲ್ಲಿ ಅವನು ಬೇರೆ ಏನಿಲ್ಲ ಅದರಲ್ಲಿ. ಖಂಡಿತ ಇದು ನೋಡಿ, ಅದನ್ನ ನಾವು ಒಂದು ಕೇಂದ್ರ ಸರ್ಕಾರದ ಅನುಮತಿ ತಗೊಂಡು ಸ್ಕ್ರೀನಿಂಗ್ ಕಮಿಟಿ ಮುಂದೆ ತಂದು ಅವರು ತೋರಿಸಿ ಅಪ್ರೂವಲ್ ತಗೊಂಡು ಟೆಲಿಕಾಸ್ಟ್ ಮಾಡಬೇಕಾಯ್ತು. ಅವರು ಈ ದೇಶದ ಉಲ್ಲಂಘನೆ ಮಾಡಿದ್ದಾರೆ. ಎರಡನೇದು, ಅವನು ಯಾವುದೋ ಒಂದು ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಅವನು ಅನಕ್ಷರಸ್ಥ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಒತ್ತಡ ಇರ್ಬೋದು, ಅವನು ಹೇಳಿರೋದನ್ನ ಹೇಳಿಕೆನ ವೈಭವೀಕರಣ ಮಾಡಬಾರ್ದು. ಅದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬರುತ್ತೆ. ಬಾವ ಅವರು ಇಲ್ಲಿ 2-3 ಪ್ರಶ್ನೆಗಳನ್ನ ನಾನು ಎತ್ತಿದೆ. ಒಂದು, ಇಂಥ ಡಾಕ್ಯುಮೆಂಟ್ರಿಯ ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಇಂಥ ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತ ಕೇಂದ್ರ ಸರ್ಕಾರದ ಮೊರೆ ಹೋದಾಗ ಅವ್ರ ಪರ್ಮಿಷನ್ ಗೃಹ ಇಲಾಖೆ ಅವ್ರಿಗೆ ಹೆಂಗೆ ಕೊಟ್ಟರು ಅಂತಕ್ಕಂಥದ್ದು. ಮೂರನೇದು, ಇಂಥ ಡಾಕ್ಯುಮೆಂಟ್ರಿಯನ್ನು ಈಗ ಪ್ರಸಾರ ಮಾಡಬಾರ್ದು ಅಂತಕ್ಕಂಥದ್ದಕ್ಕೂ ಮೊದಲು ಒಂದು ಸ್ಕ್ರೀನಿಂಗ್ ಕಮಿಟಿ ಮುಂದೆ ಅದನ್ನು ತಂದು ಅವ್ರು ಅದನ್ನು ನೋಡಿ, ಈಗ ಹೆಂಗೆ ಸೆನ್ಸಾರ್ ಮಂಡಳಿ ಅಂತ ಇರುತ್ತೆ ಸಿನಿಮಾಗಳಿಗೆ, ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಮಾಡ್ಬೋದಾಗಿತ್ತು. ನಿಜ. ಈಗ ನೋಡಿ, ಅವ್ರು ಹೇಳಿದಾಗೆ ಇಟ್ ಈಸ್ ನಮ್ದು ಯಾವುದು ಫಂಡಮೆಂಟಲ್ ಪ್ರೆಸ್ನವ್ರಿಗೆ ಒಂದು ರೈಟ್ಸ್ ಇದೆ. ಅವರು ಆ ಪ್ರಕಾರ ಯಾರ್ದು ಒಂದು ಇಂಟರ್ವ್ಯೂ ಮಾಡೋದಾಗಲಿ ಅಥವಾ ಒಂದು ಫಿಲ್ಮ್ ಮಾಡೋದಾಗಲಿ ಅದ್ರಲ್ಲಿ ಏನು ತಪ್ಪಂತ ಖಂಡಿತ ಹೇಳಕ್ಕಾಗಲ್ಲ. ಆದ್ರೆ ಅದರಲ್ಲಿರುವಂತ ಮೆಟೀರಿಯಲ್ಸ್, ಫ್ಯಾಕ್ಟ್ಸ್, ಅದ್ರಲ್ಲಿ ಏನು ಎಕ್ಸಿಬಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ಕ್ರೀನಿಂಗ್ ಕಮಿಟಿ ಹೌದು, ಇದು ನಮ್ಮ ಕಮಿಟಿ ಇದೆ. ಅದು ಮಾಡಿದಾರೋ ಇಲ್ಲ ಅಂತ ಗೊತ್ತಿಲ್ಲ, ಅದನ್ನ ಹೇಗೆ ಬಿಟ್ಟು ಅಂತ ಅನ್ಕೊಂಡು ಅದರಲ್ಲಿ ಅಂತ ಪ್ರೊಹಿಬಿಟ್ರಿ ಅಂತದ್ದು
ಒಂದು ಈ ನಮಗೆ ಯಾವುದೇ ಒಂದು ಸಂವಿಧಾನ ಬಾಹಿರವಾದಂಥ ಯಾವುದೋ ಒಂದು ಸಂಗತಿ ಇದ್ರಂತಂದ್ರೆ ಅಲ್ಲೇ ಅವ್ರು ಕಟ್ ಮಾಡ್ಬೋದಿತ್ತು. ಹೌದು. ಮತ್ತೆ ಪರ್ಮಿಷನ್ ಕೊಟ್ಟಿದ್ರಲ್ಲಿ ತಪ್ಪು ಅಂತ ಖಂಡಿತ ಹೇಳಕ್ಕಾಗಲ್ಲ. ಮತ್ತೆ ಜೈಲಿನಲ್ಲಿ ಹೋಗಿ ಎಂಟ್ರಿ ಮಾಡಿದಾರೆ ಅಂತ. ಹೌದು. ಜೈಲಿನಲ್ಲಿ ಈಗ ಡಿಪಾರ್ಟ್ಮೆಂಟ್ಗೆ, ಹೋಮ್ ಡಿಪಾರ್ಟ್ಮೆಂಟ್ಗೆ ಒಂದು ಅಧಿಕಾರ ಇದೆ, ಆ ಅಧಿಕಾರ ಬೇರೆ. ಆದರೆ ಆರೋಪಿಗಳನ್ನು ಯಾರು ಕನ್ವಿಕ್ಟ್ ಇರ್ಬೋದು, ಅವರು ಯಾರ ಅಂಡ್ರಲ್ಲಿ ಇರ್ತಾರೆ, ಮ್ಯಾಜಿಸ್ಟ್ರೇಟ್ ಅಂಡ್ರಲ್ಲಿ ಇರ್ತಾರೆ, ಕೋರ್ಟ್ ಅಂಡ್ರಲ್ಲಿ ಇರ್ತಾರೆ. ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್. ಯಾವುದು ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಇದೆ ಮೀಡಿಯಾದ ಕೇಸ್ನಲ್ಲಿ. ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಗಿವ್, ಹೇಳಿದ್ದಾರೆ, ಕೋರ್ಟ್ ಹ್ಯಾಸ್ ಟು ಗಿವ್ ಪರ್ಮಿಷನ್ ಟು ದಮ್ ಟು ಇವನ್ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿರ್ಬೋದು, ಹಿ ಹ್ಯಾಸ್ ಟು ಟೇಕ್ ಪರ್ಮಿಷನ್ ಕೋರ್ಟ್ ಟು ಕ್ವಶನ್ ದಿ ಅಕ್ಯೂಸ್. ಅದಾಗಿಲ್ಲ, ಅದು ಆಗಿದಂಗೆ ಕಾಣ್ತಾ ಇಲ್ಲ. ಅದು ಎಲ್ಲೋ ಇದು ತಪ್ಪಿದೆ. ಅದರಲ್ಲಿ ಇಲ್ಲಿ ಅಲ್ಲಿ ಇರುವಂತ ಯಾವ್ದು ಜೈಲು ಅಥಾರಿಟಿ ಇರ್ಬೋದು, ಜೈಲು ಅಥಾರಿಟಿ ಎಡವಿದಂಗೆ ಕಾಣ್ತಾರೆ. ಅವ್ರು ದೇ ಹ್ಯಾವ್ ಟು ಆಸ್ಕ್ ದಿ ಕೋರ್ಟ್ ಟು ಕ್ವಶನ್ ದಿ ಅಕ್ಯೂಸ್ಡ್, ಕ್ವಶನ್ ದಿ ಅಕ್ಯೂಸ್ಡ್ ಅದು ಕ್ರಿಮಿನಲ್ ಯಾರು ಇದ್ರೆ ಅಂತಂದ್ರೆ ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ದಿ ಕೋರ್ಟ್. ಅದು ಕಾಣ್ತಾ ಇಲ್ಲ ಇಲ್ಲಿ. ಅದು ಇಲ್ಲದಾಗ ಅಧಿಕಾರಿಗಳು ಎಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅದು ತಪ್ಪು ಅಂತ ಅನಿಸ್ತಾ ಇದೆ. ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜೈಲು ಅಥಾರಿಟಿ, ತಿಹಾರ್ ಜೈಲಿನವರು ಯಾರು ಕೊಟ್ಟಿದ್ದಾರೆ ಅದು ತಪ್ಪು ಅಂತ ಕಾಣಿಸ್ತದೆ. ಆದ್ರೆ ಯಾವುದೋ ಒಂದು ಡಾಕ್ಯುಮೆಂಟರಿ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಇದರಲ್ಲೂ ಪರ್ಮಿಷನ್ ಕೊಡೋದು ತಪ್ಪಿಲ್ಲ. ಯಾಕಂದ್ರೆ ಅದು ನಾಳೆ ಏನೋ ಒಂದು ಜನರಿಗೆ ಒಂದು ಪಾಠವಾಗಿರ್ಬೋದು, ಅದರಿಂದ ಒಂದು ಜನ ಕಲಿಯುವಂತದ್ದು ಇರ್ಬೋದು. ಬೇಕಾದಷ್ಟು ಡಾಕ್ಯುಮೆಂಟ್ರಿಗಳಾಗಿದಾವೆ, ಪಿಕ್ಚರ್ಗಳು ಬೇಕಾದಷ್ಟು ತೋರಿಸ್ತಾರೆ. ಇದರ ಬಗ್ಗೆ ಕ್ರಿಮಿನಲ್ ದಂಡುಪಾಳ್ಯ ಅಂತ ಒಂದು ಸಿನಿಮಾ ಇದೆ, ಮಾಡಿದ್ರು. ಯುರೋಪ್ ಒಂದು ಮಾಡಿದ್ರು, ಮರ್ಡರ್ ಮಾಡಿ ತೋರಿಸಿದ್ರು, ಶಿಕ್ಷಾ ತೋರಿಸಿದ್ರು, ಎಲ್ಲ ಮಾಡಿ ತೋರಿಸ್ತಾರೆ. ಅದರಲ್ಲಿ ಜನ ಕಲಿಯುವಂತದ್ದು ಇರುತ್ತೆ. ಪ್ರೊಹಿಬಿಟರಿ ಥಿಂಗ್ಸ್ ಅನ್ನು ಮಾತ್ರ ಮಾಡಬಾರ್ದು. ಎಸ್ ಸರ್. ಅಂದ್ರೆ ಇಲ್ಲಿ ಒಂದು ಅಂಶ ನನಗೆ ಆರಂಭದ ಆ ವಿಡಿಯೋಗಳ ಪ್ರಸಾರದಲ್ಲಿ ನಾನು ನೋಡಿದಂತಹ ಸಂದರ್ಭದಲ್ಲಿ ಒಂದು ಕಡೆ ನಿರ್ಭಯ ಅವರ ತಂದೆ ತಾಯಿಯ ನೋವನ್ನು ತೋರಿಸ್ತಾ ಹೋಗ್ತಾರೆ. ಅಟ್ ದ ಸೇಮ್ ಟೈಮ್ ಪ್ಯಾರಲಲ್ ಆಗಿ ಆತ ಯಾರು ಮುಖೇಶ್ ಅಂತಕ್ಕಂಥ ವ್ಯಕ್ತಿ, ಅವನು ಕೂಡ ರೇಪ್ ಅನ್ನು ಮಾಡಿದಿರ್ತಕ್ಕಂಥ ವ್ಯಕ್ತಿ, ಗಲ್ಲು ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ವ್ಯಕ್ತಿಯ ಅಟ್ಟಹಾಸದ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ನಾನು ಹೇಳ್ತೀನಿ, ಕೆಲವೊಂದು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ, ಆತನ ಮಾತುಗಳನ್ನು ನಾನು ಹೇಳ್ತೀನಿ. ಅಲ್ಲಿ ನನಗೆಲ್ಲ ಒಂದು ಸರ್ತಿ ಈ ಮಾತುಗಳನ್ನು ಜನ ಕೇಳಬೇಕಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಯಿತು. ಖಂಡಿತವಾಗಿ ಇಲ್ಲಿ ತನಕ ಆಗಿರ್ತಕ್ಕಂಥ ಮಾತುಗಳು ಅಂದರೆ ಏನು ಇವರೆಲ್ಲರೂ ಹೇಳಿದ್ರು, ಒಂದು ಪರ್ಮಿಷನ್ ತೊಗೊಳ್ಬೇಕಾಯಿತು, ಸ್ಕ್ರೀನಿಂಗ್ ಕಮಿಟಿ ಮುಂದೆ ಬರಬೇಕಾಗಿತ್ತು, ಎಲ್ಲವನ್ನೂ ನಾನು ಒಪ್ಕೊಳ್ತೀನಿ. ಆದರೂ ಕೂಡ BBC ಅವರು ಒಂದು ಮಾತು ಹೇಳ್ತಾರೆ, ಹೈಕೋರ್ಟ್ನ ಆದೇಶ ಇದ್ದರೂ ಕೂಡ ನಾವು ಪ್ರಸಾರ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ಅದು ತಪ್ಪು ಅಂತ ನನಗನ್ನಿಸ್ತು. ಸೊ ಮುಂದೆ ಮುಖೇಶ್ ಏನೆಲ್ಲ ಮಾತಾಡ್ತಾನೆ, ಆ ವಿಚಾರವಾಗಿ ಏನೆಲ್ಲ ಹೇಳ್ತಾನೆ, ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತೀನಿ ಒಂದು ಪುಟ್ಟ ವಿರಾಮದ ನಂತರ. ಎಸ್, ನಿರ್ಭಯ ಪ್ರಶ್ನೆಗಳು ಬಿಗ್ ಡಿಬೇಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಆರಂಭದಲ್ಲಿ ಕೇವಲ ಎಲ್ಲರ ವೈಯಕ್ತಿಕ ಅಭಿಪ್ರಾಯವನ್ನು ಮಾತ್ರ ತಗೊಂಡೆ. ಮತ್ತೆ ಈ ವಿಚಾರವನ್ನು ನಾನು ಪರ್ಟಿಕ್ಯುಲರ್ ಆಗಿ ಆ ವಿಡಿಯೋದಲ್ಲಿ ಇರತಕ್ಕಂಥ ಅಂಶಗಳು ಮೇಡಮ್, ಒಂದು ಏನಂತಂದ್ರೆ ನಾನು ಆಗಲೇ ಹೇಳಿದಂತೆ ಆ ಮುಖೇಶ್ ಅನ್ನೋ ವ್ಯಕ್ತಿನ ಆರಂಭದಲ್ಲಿ ತೋರಿಸ್ತಾ ಹೋಗ್ತಾರೆ. ಮುಖೇಶ್ ಅನ್ನೋನು ಆರೋಪಿ, ಮರಣ ದಂಡನೆಗೆ ಗುರಿಯಾಗಿರ್ತಕ್ಕಂಥ ಅಪರಾಧಿ. ಅವನನ್ನ ಆರಂಭದಲ್ಲಿ ಒಂಥರ ಹೀರೋ ಟೈಪ್ನಲ್ಲಿ ತೋರಿಸ್ಕೊಳ್ತಾ ಹೋಗೋದು. ಆಮೇಲೆ ಅವನು ಮಾನಸಿಕ ಅಸ್ವಸ್ಥನೇ ಇರ್ಬೋದು, ಅದು ಸೆಕೆಂಡ್ರಿ, ಬಿಟ್ಬಿಡಿ ಅದನ್ನು. ಅವನನ್ನು ಹೀರೋ ಥರ ತೋರಿಸ್ತಾ ಹೋಗೋದು. ಆಮೇಲೆ ಅವನು ಮಾತಾಡ್ತಾ 6 ಜನ ಇದಿರಲ್ಲ, ಯಾರೋ ರೇಪ್ ಮಾಡಿದವರು, ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತಾನೆ ತನ್ನಂತ. ಅವ್ರನ್ನ ರಾಮ್ ಸಿಂಗ್ ಅವ್ನು ಹಿಂಗೆ, ವಿನಯ್ ಶರ್ಮಾ ಇಂಥವನು, ಪವನ್ ಗುಪ್ತಾ ಇಂಥವನು, ಅಕ್ಷಯ್ ಠಾಕೂರ್ ಇಂಥವನು ಅಂತೆಲ್ಲ ಹೇಳ್ತಾ ಹೋಗ್ತಾನೆ. ಅಲ್ಲಿ ಎಲ್ಲೋ ಒಂದು ಕಡೆ ಆ ಆ್ಯಂಗಲ್ನಲ್ಲಿ ನೋಡೋಂಥವ್ರಿಗೆ ಅವ್ರ ಹೀರೋಯಿಸಮ್ ಬೇಕಾಗಿತ್ತಾ ಅನ್ನೋದು ಪ್ರಶ್ನೆ. ನನಗೆ ನೀವು ಎರಡನೇ ಪ್ರಶ್ನೆ ಜಂಪ್ ಮಾಡಿಬಿಟ್ಟಿದ್ದೀರಿ ಈಗಾಗಲೇ. ಇವ್ರಿಗೆ ಪರ್ಮಿಷನ್ ಕೊಡೋಕ್ಕೆ ಕೇಳಿದ್ರಲ್ಲ, ಎಲ್ಲ ಪಾಪ ಹೇಳಿದ್ರು ಪರ್ಮಿಷನ್ ಕೊಟ್ಟಿದ್ದಲ್ಲಿ ತಪ್ಪಿಲ್ಲ ಅಂತ. ನಾನು ಅದು ಖಂಡಿತ ತಪ್ಪು ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದರೆ, ಏನು ನಾನು ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತ ನೀವು ಸೀರಿಯಲ್ನಲ್ಲಿ ನೀವು ಕೊಡ್ಬೇಕಾರೆ, ನೀವು ಒಂದು ಸೀರಿಯಲ್ ಮಾಡ್ಬೇಕಾರೆ ಸ್ಕ್ರಿಪ್ಟ್ ಕೊಡು ಅಂತ ಕೇಳ್ತೀರಿ. ಹೌದಾ ಇಲ್ಲ? ಏನೇ ಪಿಕ್ಚರ್ ಮಾಡ್ಬೇಕಾದ್ರು ಸ್ಕ್ರಿಪ್ಟ್ ಕೊಡಿ ಅಂತ ಕೇಳ್ತೀರಿ. ಅದು ಅಪ್ರೂವ್ ಆದರೆ ಅದು ಪಬ್ಲಿಕ್ ಮಾಡ್ಬೋದಾ ಇಲ್ವಾ ಅಂತ ನೀವು ನೋಡಿ ಮಾಡ್ತೀರಿ, ಟಿವಿಗಳದ್ದು ಕೂಡ, ಈ ಮಾಧ್ಯಮದಲ್ಲಿ. ಅಂಥದ್ರಲ್ಲಿ ಡಾಕ್ಯುಮೆಂಟ್ರಿ, ಇಂಟರ್ನ್ಯಾಷನಲ್ ಡಾಕ್ಯುಮೆಂಟ್ರಿ, ಹೊರಗಿನವರು ಬಂದಂಥ ಸಂದರ್ಭದಲ್ಲಿ ನೀನು ಏನು ಡಾಕ್ಯುಮೆಂಟ್ರಿ ಮಾಡ್ತೀಯಾ ಏನು ಅಂತ ಕೂಡ ಕೇಳಿದೆ. ನಿಮಗೆ ಸುಲಭವಾಗಿ ಪರ್ಮಿಷನ್ ಕೊಟ್ಬಿಟ್ಟು ಮಾಡ್ತಕ್ಕಂಥ ಈ ಸಂದರ್ಭ ತಂದ್ಕೊಂಡಿರೋದು ನೋಡಿದಾಗ ನಂಗೆ ಅನಿಸ್ತದೆ ಬರವಣಿಗೆ ಬೇಕಲ್ಲ, ಅದೆಲ್ಲ ಲೋಕಲ್ ಇಂಡಿಯಾದಲ್ಲಿ. ಅದಕ್ಕೆ ಈಗ ಎಂಕ್ವೈರಿ
ಎಂಕ್ವೈರಿ ಆರ್ಡರ್ ಮಾಡಿದ್ದಾರೆ. ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ನವರು ಆರ್ಡರ್ ಮಾಡಿದ್ದಾರೆ, ಇದು ಯಾರು ಕೊಟ್ಟರು, ಎಂಥ ಸಂದರ್ಭದಲ್ಲಿ ಕೊಟ್ಟರು, ಅದ್ರ ಬಗ್ಗೆ ಎಂಕ್ವೈರಿ ಆಗಬೇಕು ಅಂತ ನಾವೆಲ್ಲ ಮಹಿಳಾ ಸಂಘ ಇವಾಗ ಕೇಳ್ತಾ ಇದೀವಿ. ವಿ ಡಿಮ್ಯಾಂಡ್ ಅವರ್ ಹೋಮ್ ಮಿನಿಸ್ಟರ್ ಹೂ ಗೇವ್ ಇಟ್, ಅಟ್ ವಾಟ್ ಪಾಯಿಂಟ್ ಆಫ್ ಟೈಮ್ ಕೊಟ್ಟರು, ಹೆಂಗ್ ಕೊಟ್ಟರು, ಇದ್ರ ಬಗ್ಗೆ ತನಿಖೆ ಮಾಡಬೇಕು, ಯಾರು ಕೊಟ್ಟರು ಅವ್ರ ಮೇಲೆ ಕೊಟ್ಟಿದ್ರ ಬಗ್ಗೆ. ಅಲ್ಲ, ಅವಾಗ ಸುಶೀಲ್ ಕುಮಾರ್ ಶಿಂದೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಇಲ್ಲ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಸುಶೀಲ್ ಕುಮಾರ್ ಶಿಂದೆ ಏನ್ ಹೇಳ್ತಾರೆ, ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ನಾನು ನೋಡಿದೀನಿ ಇಂಟರ್ವ್ಯೂ, ಕೊಟ್ಟಿದೆ ಜಾಯಿಂಟ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದಾರೆ. ಅದೇ ಅಂದ್ರೆ ಯಾವ ತರ ಸಿಸ್ಟಮ್ ಇದೆ, ಯಾರು ಬೇಕಾದ್ರೂ ಯಾರಿಗಾರು ಅಪ್ಲಿಕೇಶನ್ ಕೊಟ್ಬಿಡ್ಬೋದು, ಕ್ಯಾಬಿನೆಟ್ ಬರ್ದೇನು ಹೋಗ್ಬಿಡ್ಬೋದು, ಕ್ಯಾಬಿನೆಟ್ ಮಿನಿಸ್ಟರ್ಗೂ ಕೂಡ ಗೊತ್ತಿಲ್ಲದೆ. ಇಂತಹ ಸಂದರ್ಭಗಳಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟಂತ ಇಂಟರ್ನ್ಯಾಷನಲ್ ರ್ಯಾಮಿನಿಫಿಕೇಶನ್ಸ್ ಇರ್ತಕ್ಕಂತ. ಬಟ್ ಅದನ್ನ ಅವಾಗಲೇ ಒಬ್ಬ ಮೀಡಿಯಾದವರು ಅವ್ರನ್ನ ಕೇಳ್ತಾರೆ, ಸುಶೀಲ್ ಕುಮಾರ್ ಶಿಂದೆ ಅವರನ್ನ, ಸರ್ ನೀವು ಹೆಂಗ್ ಪರ್ಮಿಷನ್ ಕೊಟ್ರಿ ಅಂತ ಅನ್ಬಿಟ್ಟು. ಅವ್ರು ಮಾತೇ ಆಡೋದಿಲ್ಲ. ಪಕ್ಕದಲ್ಲಿದ್ದಂತಹ ತೆಲುಗು ಚಿತ್ರನಟ ಮೋಹನ್ ಬಾಬು ಮೀಡಿಯಾದವರು ಹೊಡಿತಾರೆ ಹಿಡ್ಕೊಂಡು, ಎಲ್ಲವೂ ಶೂಟ್ ಆಗಿದೆ, ಯಾಕೆ ಬೇಕಾಗಿತ್ತು? ಅಲ್ಲೊಂದು ಅನುಮಾನ ಮೂಡಲ್ವ ನಿಮ್ಗೆ? ಹಾಗಾದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾನು ಕೊಟ್ಟಿಲ್ಲ ರೀ ಅನ್ಬಿಟ್ಟು ಹೋಗ್ಬೋದಾಗಿತ್ತು. ಅಂದ್ರೆ ಏನರ್ಥ, ಕೊಟ್ಟಿರ್ಬೇಕು, ಈಗ ನುಸುಕೊಳ್ತಾರಕ್ಕಂತ ಕೆಲಸ ಮಾಡಿ ಅದು ಒಂದು ಅನುಮಾನ ಮಾಡುತ್ತೆ. ಯಾಕಂದ್ರೆ ಅದು ಕೂಡ ನಮ್ಮ ಹತ್ರ ಇದೆ ದೃಶ್ಯಾವಳಿ, ಹೊಡೆದಿರೋ ದೃಶ್ಯಾವಳಿಗಳು ನಮ್ಮ ಹತ್ರ ಇದೆ. ಎರಡನೇ ವಿಷಯ, ನೀವೇನ್ ಹೇಳಿದ್ರಿ, ಅವನನ್ನ ಹೀರೋ ತರ ತೋರಿಸಿದ್ದಾರೆ. ಹೀರೋನು ಮಾಡಬಾರ್ದು, ಅವನ್ನ ಒಂಥರ ಎಲ್ಲರನ್ನೂ ತೋರಿಸ್ತಾರೆ. ಪಿಕ್ಚರ್ಗಳಲ್ಲಿ ಒಬ್ಬ ಹೀರೋ ಇರ್ತಾನೆ, ಇನ್ನೊಬ್ಬ. ಹೌದೌದು. ಅದೆಲ್ಲ ನನಗೆ ಬಂದಿರತಕ್ಕಂಥ ಪ್ರಶ್ನೆ. ಅವ್ನು ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲ, ಅದು ಅಲ್ಲ. ಅವಳು ಇಂಟರ್ವ್ಯೂ ಮಾಡುವಾಗ ಇವಳು ಏನು ಹೇಳ್ತಾಳೆ ಅಂತಂದ್ರೆ, ನಾನು ಅವ್ನು ನೋಡಿದೆ, ಆರ್ಡಿನರಿ ಹ್ಯೂಮನ್ ಬೀಯಿಂಗು, ಮಾನಸಿಕವಾಗಿ ಏನು ತೊಂದರೆ ಇದ್ದಂಗೆ ನಂಗೆ ಕಾಣಲಿಲ್ಲ, ನಾರ್ಮಲ್ ಆಗಿ ಇದ್ದ ಅಂತ. ಆಕೆ ಇಂಟರ್ವ್ಯೂ ಮಾಡ್ಬೇಕಂತ ಮೊನ್ನೆ ಇಂಟರ್ವ್ಯೂ ಕೊಡ್ತಾಳೆ, ಹೇಳ್ತಾಳೆ. ಆದ್ರಿಂದ ನನಗೇನು ಅನ್ಸುತ್ತೆ ಅಂತಂದ್ರೆ, ಹಿ ವಾಂಟ್ಸ್ ಟು ಡಿಪಿಕ್ಟ್ ಇಂಡಿಯನ್ ಮೆನ್, ಇಂಡಿಯನ್ ವಿಮೆನ್ ಒಬ್ಬರೇ ಅಲ್ಲ ಇಲ್ಲಿ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾದಂತ ಗಂಡಸರು ಏನಿದ್ದಾರೆ, ಇವರ ಮನೋಭಾವ ಏನಿದೆ, ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಕೂಡ ಈ ರೇಪ್ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಚಿತ್ರವನ್ನು ಕೊಡ್ತಾ ಇದ್ದಾಳೆ. ಇಂಡಿಯನ್ ಡಾಟರ್ ಮೇಲೆ ಇಂತಹ ಆರ್ಡಿನರಿ ಮ್ಯಾನ್ ಮಾಡ್ತಾನೆ ಅಂತಂದ್ರೆ ಇವ್ರು ಯಾವ ದೃಶ್ಯದಲ್ಲಿ ಹೋಗ್ತಿದ್ದಾರೆ? ನೀವು BBC ಹೇಳಿದ್ರಿ, ದೊಡ್ಡದು ಸಂಸ್ಥೆ, ನಮ್ಮ ರಮೇಶ್ ಅವ್ರು ಬಹಳ BBC ಅಂದ್ರೆ ನಂಗೆ ಬಹಳ ಹೆಮ್ಮೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ರು. ಎಂತ BBC ರೀ ಇದು? ಅದೇ BBC ಇಂಗ್ಲೆಂಡ್ ನಲ್ಲಿ ಆ ಮಹಾರಾಣಿ ಅಲ್ಲಿ ಆದಂತ, ಅವರ ಡಯಾನಾ ಕೇಸ್ನಲ್ಲಿ ಆದಂತ ಸಂದರ್ಭದಲ್ಲಿ ಡಾಕ್ಯುಮೆಂಟ್ರಿ ಆವಾಗ್ಲೂ ಮಾಡಿದಾಗ ಅವರು ಡಾಕ್ಯುಮೆಂಟ್ರಿ ಮಾಡಿದ್ರಲ್ಲ, ಯಾಕೆ ಪಬ್ಲಿಷ್ ಮಾಡಲಿಲ್ಲ? ಪಬ್ಲಿಕ್ ಹೇಳಿದ್ರು ಮಾಡಂಗಿಲ್ಲ ಅಂತ, ರಾಜಮನೆತನದವ್ರು ಹೇಳಿದ್ರು ಇವರು ಮಾಡಕ್ ಬರೋದಿಲ್ಲ ಅಂತ, ಮಾಡ್ಲಿಲ್ವಲ್ಲ? ಅದಕ್ಕೇನು ಉತ್ತರ ಕೊಡ್ತಾರೆ BBC ಅವರು? ಅವ್ರ ದೇಶದ್ದಾದ್ರೆ ಏನ್ ಬೇಕಾದ್ರೂ ಒಂದು ನ್ಯಾಯ, ಏನ್ ಬೇಕಾದ್ರೂ ಮಾಡ್ಬೋದು, ನಾವು ತೋರ್ಸೋದಿಲ್ಲಪ್ಪ. ಯಾಕೆ? ಅವ್ರ ದೇಶಕ್ಕೆ ಅನ್ಯಾಯ ಆಗ್ತಾರೆ, ಆ ದೇಶದ ಮಹಿಳೆಗೆ ಅನ್ಯಾಯ ಆಗ್ತಾರೆ ಅಂದಾಗ ಅವ್ರು ತೋರ್ಸೋದಿಲ್ಲ. ಅಂದ್ರೆ ಭಾರತದ ಮಹಿಳೆಗೆ ಅನ್ಯಾಯ ಆದ್ರೂ ಚಿಂತೆ ಇಲ್ಲ, ಭಾರತದ ಮಹಿಳೆನ ಹೇಗ್ ಬೇಕಾದ್ರೂ ಚಿತ್ರೀಕರಿಸಬಹುದು, ಅದನ್ನ ನಾವು ತೋರಿಸ್ತೀವಿ ಅಂತ. ನೀವು ಸ್ವಲ್ಪ ದಯಮಾಡಿ, ನೀವು ಹೇಳಿ ನಂಗೆ, ನೋಡಿಲ್ಲ ಅನ್ನೋದು ಪ್ರಶ್ನೆ ಬೇರೆ. ಆಕೆ ನಿನ್ನೆ ಇಂಟರ್ವ್ಯೂ ಕೊಟ್ಟಿದ್ದಾಳೆ, ಪ್ಲೀಸ್ ನೀವು ಯಾರು ಡಾಕ್ಯುಮೆಂಟ್ರಿ ಮಾಡಿರಲ್ಲ, ಅವಳೇ ಇಂಟರ್ವ್ಯೂ ಕೊಟ್ಟಿದ್ದಾಳೆ. ಅದರಿಂದ ಅವಳೇ ಹೇಳ್ತಾಳಲ್ಲ, ಅವಳೇ ಹೇಳಿದಾಳಲ್ಲ, ನಾನು ಇವ್ನ ಇಂಟರ್ವ್ಯೂ ಮಾಡಿದೀನಿ ಅಂತ ಹೇಳ್ತಾಳೆ. ಅವ್ರನ್ನ ವೈಭವೀಕರಿಸಿದ್ ಒಂದೇ ಅಲ್ಲ, ಒಂಥರ ಗ್ರಾಫಿಕ್ ಪಿಕ್ಚರ್ ಹೇಗ್ ಮಾಡ್ದೆ ರೇಪ್ ಅಂತ ಹೇಳಿದಾನೆ ಅಂತ ಹೇಳ್ತಾಳೆ. 5 ವರ್ಷದ ಮಗು, ಯಾಕೆಂದ್ರೆ ಹೌದು ಅವಳೇ ಹೇಳ್ತಾಳೆ. ಅಲ್ಲಿ ಇನ್ನೊಂದೇನಾಗಿದೆ ಅಂತಂದ್ರೆ 5 ವರ್ಷದ ಮಗು ಪೆಡೋಫಿಲ್. ಅದು ಅಲ್ಲಿ ಇನ್ನೊಂದು ಏನ್ ಮಾಡಿದಾರೆ ಗೊತ್ತಾ ಸರ್? 5 ವರ್ಷದ ಅದು ನೆರೇಷನ್ ಇದೆಯಲ್ಲ, ಇಡೀ ನೆರೇಷನ್ ಏನಾಗುತ್ತೆ, ಆ ನೆರೇಷನ್ ಬ್ರಿಟನ್ ಇಂಗ್ಲಿಷ್ ಹೋಗುತ್ತೆ. ಅದು ಸ್ವಲ್ಪ ನಾವು ಅದನ್ನ ಫಾಲೋ ಮಾಡೋದು ಕಷ್ಟ ಆಗುತ್ತೆ, ಆಕ್ಸೆಂಟ್ ಅನ್ಬಿಟ್ಟು ಕೆಳಗಡೆ ಸೂಪರ್ಸ್ ಕೊಡ್ತಾರೆ, ನಿಧಾನಕ್ಕೆ ಇಂಗ್ಲಿಷ್ ಪಾಸ್ ಆಗುತ್ತೆ ಅವ್ರು ಮಾತಾಡೋದು ಏನೇನು ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿ ಏನಾಗುತ್ತೆ, ಫಸ್ಟ್ ಅವನು, ನಾನು ಆಗ್ಲೇ ಹೇಳಿದ್ನಲ್ಲ, ಒಂಥರ ಹೀರೋ ಗೆಟಪ್ ನಲ್ಲಿ ಅವನ್ನ ಪೊಲೀಸರು ಕರ್ಕೊಂಡ್ಬರ್ತಾರೆ, ಬಂದು ಒಂದು ಚೇರ್ ಹಾಕಿರ್ತಾರೆ, ಚೇರಲ್ಲಿ ಕೂತ್ಕೋತಾನೆ. ಕೂತ್ಕೊಂಡ ತಕ್ಷಣ ಅವ್ನು ಹಾಡಿದ ಮೊದಲನೇ ಮಾತೇನು ಗೊತ್ತಾ ಸರ್? ಚಪ್ಪಾಳೆನ ಒಂದ್ ಕೈಯಲ್ಲಿ ತಟ್ಟಕ್ಕಾಗಲ್ಲ ಸರ್, 2 ಕೈ ಬೇಕು. ಅಲ್ಲಿಂದ ಶುರು ಮಾಡ್ತಾನೆ ಮಾತು. ಶುರು ಮಾಡೋದಷ್ಟೇ ಅಲ್ಲ, ಅದಾದ ನಂತರ ಹೇಳ್ತಾನೆ, ಸಂಪ್ರದಾಯಸ್ಥ ಹುಡುಗಿ ರಾತ್ರಿ 9 ಗಂಟೆಯಲ್ಲಿ ಗೆಳೆಯನ ಜೊತೆ ಸುತ್ತಾಡ್ತಾರ ಸರ್ ಯಾರಾದ್ರು? ಅವಳು ಬಿಟ್ಬಿಡಪ್ಪ, ನೀನೇನ್ ಮಾಡ್ತೀಯಪ್ಪ, ನೀನೇನ್ ಮಾಡ್ದೆ ಅದನ್ನ ಹೇಳು. ಆಮೇಲೆ ಹೇಳ್ತಾನೆ, ಒಂದು ರೇಪ್ಗೆ ಹುಡುಗನಿಗಿಂತ ಹುಡುಗಿನೇ ಹೆಚ್ಚು ಜವಾಬ್ದಾರರು ಅಂತ ಹೇಳ್ತಾನೆ ಅವನು. ಹುಡುಗ ಹುಡುಗಿಗೆ ಸಮಾನ ಆಗಲ್ಲ, ಅಥವಾ ಹುಡುಗಿ ಹುಡುಗನಿಗೆ ಸಮಾನ ಆಗಲ್ಲ, ಮನೆ ಕೆಲಸಕ್ಕೆ ಮಾತ್ರ ಹುಡುಗಿರ್ ಮೀಸಲು ಅಂತ ಹೇಳ್ತಾನೆ. ಮನೆಯಲ್ಲಿ ಇಟ್ಕೋಬೇಕು ಇವ್ರು ಹೆಣ್ಮಕ್ಳು. ಅಲ್ಲಿ ಏನಾಗುತ್ತೆ, ನೀವು ಆತರ ಪ್ರಶ್ನೆ ಹೇಳಿ ಸರ್, ನಿಮ್ಮ ಹೆಣ್ಮಕ್ಳನ್ನ ನೀವು ಮನೇಲಿಟ್ಕೊಳ್ಳಿ, 9 ಗಂಟೆ ಮೇಲೆ ಯಾಕೆ ನೀವು ಕಳಿಸ್ತೀರಿ ಅಂತ ಕೇಳ್ತಾನೆ. ಅದು ಬಿಟ್ರೆ ರಾತ್ರಿ ನೋಡಿ ಹೇಳ್ತಾನೆ, ರಾತ್ರಿ ವೇಳೆ ಡಿಸ್ಕೋ ಬಾರ್ಗಳಲ್ಲಿ ಹುಡುಗರ ಜೊತೆ ಸುತ್ತಾಡಕ್ಕೆ ಹೆಣ್ಮಕ್ಳನ್ನ ಕಳಿಸ್ತಿರಲ್ಲ, ನೀವು ಯಾವ ಸೀಮೆ ಸಂಪ್ರದಾಯಸ್ಥರು ಅಂತ ಪ್ರಶ್ನೆ ಮಾಡ್ತಾನೆ ಅವನು. ಮೈ ಮುಚ್ಚುವಂತೆ ಬಟ್ಟೆ ಧರಿಸಬೇಕು, ಪೇರೆಂಟ್ಸ್ ನೀವು ಹೇಳಬೇಕು ಯಾಕೆ ಹಂಗೆ ಮಾಡಿದ್ರು. ಅವ್ರು ಏನಾದರೂ ಮಾಡ್ತಾರೆ, ಫ್ರೀಡಮ್ ಇದೆ. ಬಟ್ ವಾಟ್ ಅಬೌಟ್ ಯು?
ಆಮೇಲೆ ಇಡೀ ಅವನ ಇಂಟರ್ವ್ಯೂನಲ್ಲಿ ಅವನು ಮಾನಸಿಕ ಅಸ್ವಸ್ಥ ಅಂತ ನಾನು ಎಲ್ಲೂ ಅನ್ಸಿಲ್ಲ. ಅವನೊಬ್ಬ ಕ್ರಿಮಿನಲ್, ಇದನ್ನೆಲ್ಲ ನಾವು ಇಷ್ಟು ದೊಡ್ಡದು ಮಾಡದೇ ಬೇಕಾಗಿಲ್ಲ. ಫಸ್ಟ್ ಆಫ್ ಅವನಿಗೆ ಹೇಳಕ್ ಏನೋ ಮಾಡಿದ್ರೆ ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವನು ಹುಚ್ಚ ಅಂತ ನಾವು ನಮ್ಮ ಲೆಕ್ಕದಲ್ಲೇ ಅವ್ನು ಕನ್ವಿಕ್ಟ್ ಅವ್ನು ಸೈಕಲಾಜಿಕಲ್ ಸರಿ ಇಲ್ಲ, ಮೆಂಟಲ್ ಸರಿ ಇಲ್ಲ. ಒಂದು ಅವನ್ನ ಹುಚ್ಚ ಅಂತ ಇಟ್ಕೊಳ್ಳೋಣ. ಅವನು ಡಿಫೆನ್ಸ್ ಲಾಯರ್ ಎಂ ಎಲ್ ಶರ್ಮಾ ಅವನು ಹುಚ್ಚ ಅಲ್ಲ. ಅವನು ಕೂಡ ಅದನ್ನೇ ಹೇಳ್ತಾನೆ ಅಂದ್ರೆ ಇವರೆಲ್ಲರೂ ಮೈಂಡ್ ಸೆಟ್ ಒಂದೇ ಇದೆ. ವೆಂಕಟೇಶ್, ಅದಕ್ಕೆ ನಾನು ಹೇಳುದು ಇಡೀ ಮಹಿಳಾ ಕುಲಕ್ಕೆ, ಇಡೀ ಭಾರತದಲ್ಲಿ ಮಹಿಳೆಯ ಗಾಂಭೀರ್ಯಕ್ಕೆ, ಡಿಗ್ನಿಟಿಗೆ ಇವತ್ತು ಚ್ಯುತಿ ಬಂದಿದೆ. ಅಷ್ಟೇ ಅಲ್ಲ, ಇವ್ರು ಯಾರು ನಮ್ಮ ಮಹಿಳೆಯರ ಡ್ರೆಸ್ ಬಗ್ಗೆ ಹೇಳಕ್ಕೆ ಅವಮಾನ ಮಾಡಿದ್ದಾನೆ. ನಮ್ಮ ರೆಪ್ಯುಟೇಷನ್ ಲಾಯರ್ಗಳಿಗೂ ಕೂಡ ಇವತ್ತು ಅನುಮಾನ ಮಾಡ್ತಕ್ಕಂಥವ್ರು. ವೆದರ್ ಹಿ ಮಸ್ಟ್ ಬಿ ಅಲೌಡ್ ಟು ಕಂಟಿನ್ಯೂ ಇನ್ ದಿ ಪ್ರಾಕ್ಟೀಸ್ ಅನ್ನೋದು ಪ್ರಶ್ನೆ. ಅರವಿಂದ್ ಅವರಿಲ್ಲ, ಈಗ ವಿಷಯ ಡಿಬೇಟ್ ಆಗ್ತಾ ಇದೆ ಇಲ್ಲಿ ನೋಡಿ. ನಾನು ಆಗ್ಲೇ ಬಾವರ ಹೇಳಿದಂತ ವಿಚಾರಕ್ಕೂ ನಾನು ಸಹಮತ ಇದೆ. ನಾನು ಬಹಳ ಸ್ಪಷ್ಟ ಇದ್ದೇನೆ. ನಮ್ಮ ದೇಶದ ಕಾನೂನಾಗ್ಲಿ, ನಮ್ಮ ದೇಶದ ಸಂಸ್ಕೃತಿ ಆಗ್ಲಿ, ಈ ಅತ್ಯಾಚಾರಕ್ಕೆ ಯಾರು ಎಂಡಾಸ್ ಮಾಡಲ್ಲ. ಅಲ್ಲಿ ಆಗಿರ್ತಕ್ಕಂಥ ನಿರ್ಭಯ ಪ್ರಕರಣ ಒಂದೇ ಅಲ್ಲ, ಯಾವುದೇ ಅತ್ಯಾಚಾರ ಪ್ರಕರಣದಲ್ಲಿ ಇಂಥವ್ರನ್ನ ಇಮಿಡಿಯೇಟ್ ಒಬ್ಬ ಲಾಯರ್, ನೀವು ಕೂಡ ವಕೀಲರು ರಮೇಶ್ ಅವರೇ, ಒಬ್ಬ ಲಾಯರ್ನ ವ್ಯಾಖ್ಯಾನವನ್ನ ನಾನು ಹೇಳ್ತೀನಿ. ಅಲ್ಲ ಏನು ಒಂದ್ ಮಾತು ಕೇಳಿ, ದಯವಿಟ್ಟು ಕೇಳಿಸ್ಕೊಂಬಿಡಿ. ಏನ್ ಗೊತ್ತಾ, ಅವ್ನು ಹೇಳ್ತಾನೆ ಎಂ ಎಲ್ ಶರ್ಮಾ ಅತ್ಯಾಚಾರಿಗಳ ಪರ ವಕೀಲ, ಒಂದು ಹುಡುಗಿ ಹೂ ಇದ್ದಂತೆ. ಅವನು ಫಸ್ಟ್ನಲ್ಲಿ ಹೇಳೋದು, ಸುಂದರವಾಗಿ ಕಾಣ್ತಾಳೆ, ಸೂಕ್ಷ್ಮವಾಗಿರ್ತಾಳೆ, ಆದರೆ ಹುಡುಗ ಕಠಿಣವಾಗಿರ್ತಾನಂತೆ. ಅವನು ಮುಳ್ಳು ತರದ ವ್ಯಕ್ತಿತ್ವ ಅಂತೆ. ಹೂವೇನಾದರೂ ಮುಳ್ಳತ್ರ ಹೋಗ್ಬಿಟ್ರೆ ಚುಚ್ಚಿಬಿಡುತ್ತಂತೆ. ಹಾಗಾಗಿ ನಿಮ್ಮ ಹೂವನ್ನು ನೀವು ಮನೆಯಲ್ಲಿ ಇಟ್ಕೋಬೇಕು. ಅಕಸ್ಮಾತ್ ಹೊರಗೆ ಬಿಟ್ರೆ ನಾಯಿಗಳು ಕಾಯ್ತಾ ಇರ್ತವೆ, ನಾಯಿಗಳು ಬಂದು ಅದನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ನೀವು ನಾಯಿಗಳು ಅನ್ನೋದು ಯಾರನ್ನ, ನೀವು ಹೂವು ಅನ್ನೋದು ಯಾರನ್ನ? ಈಗ ಯಾರೋ ಒಬ್ಬ ಅವನ ಮನಸ್ಥಿತಿ ಬಿಚ್ಚಿಟ್ಟ ಅಂತೇಳಿ ಎಲ್ಲಾ ಲಾಯರ್ಗಳು ಅವನ ಮನಸ್ಥಿತಿಲಿ ಇರಲ್ಲ. ಸಮಾಜ ನಾನು ಹೇಳಿಲ್ಲ, ಖಂಡಿತ ನೀವ್ ಯಾಕೆ ಹಂಗ ಅನ್ಕೋತೀರಾ? ನಾನು ಆತರ ಹೇಳಿಲ್ಲ. ಅವನ್ಯಾಕೆ ನಾವು ಲಾಯರ್ ಹೋಲಿಕೆ ಮಾಡ್ಕೊತೀರಾ? ನಾವ್ಯಾಕೆ ಅವನ್ನ ನಮ್ ಜೊತೆ ಅವನ್ನೇನು ಹೋಲಿಕೆ ಮಾಡ್ಕೊಳ್ಳೋಣ ನಾವು? ಈಗ ಅರವಿಂದ್ ಅವರೇ, ಇದು ಬಹಳ ಸ್ಪಷ್ಟ ಇದೆ. ಒಂದು, ಅವನನ್ನ ಈ ಕನ್ವಿಕ್ಟೆಡ್ ಕ್ರಿಮಿನಲ್ ಈಸ್ ಅವನನ್ನ ವೈಭವೀಕರಣ ಮಾಡೋದು ಬೇಡ. ಅವನ ಹೇಳಿಕೆಗೆ ನಾವು ಹೆಚ್ಚಿಗೆ ಚರ್ಚೆ ನಿಮ್ಮ ಮಾತನ್ನ ಒಪ್ಕೋತೀನಿ. ವೈಭವೀಕರಣ ಬೇಡ ಅಂತಾನೆ ಈಗಿನ ಪ್ರಸಾರ ಬೇಡ. ಒಂದ್ ನಿಮಿಷ ನಾನು ಪಾಯಿಂಟ್ ಬರ್ತೀನಿ ನೋಡಿ. ಮೇಡಮ್ ಅವ್ರು ಆಗ್ಲೇ ಮಾಡ್ತಾ ಹೇಳಿದ್ರಲ್ಲ, ಡಾಕ್ಯುಮೆಂಟ್ಗೆ ಪರ್ಮಿಷನ್ ಕೊಟ್ಟಿದ್ದು ರಮೇಶ್ ಬಾಬು ಸರಿ ಅಂತ ಹೇಳಿ ಸರಿಯಲ್ಲ ಅಂತ ಹೇಳಿದ್ರು. ನಾನು ಈಗಲೂ ಹೇಳ್ತೀನಿ, ನಾನು ಹೇಳಿದ್ ಸರಿ. ಯಾಕೆ ಅಂದ್ರೆ ನೀವು ಡಾಕ್ಯುಮೆಂಟ್ರಿ ಇದೇ ಫಸ್ಟು ಅಲ್ಲ, ಕೊನೆನೂ ಅಲ್ಲ, ಹಿಂದೇನೂ ಡಾಕ್ಯುಮೆಂಟ್ ಆಗಿದೆ. ನೀವು ಡಾಕ್ಯುಮೆಂಟ್ಗೆ ಪರ್ಮಿಷನ್ ಕೊಡ್ಬೇಕಾದ್ರೆ ಹೋಮ್ ಡಿಪಾರ್ಟ್ಮೆಂಟ್ ದೇ ಯೂಸ್ ಟು ಪುಟ್ ಸರ್ಟನ್ ಕಂಡೀಷನ್ಸ್. ಅದು ಮೊದಲನೇ ಕಂಡೀಷನ್, ಡಾಕ್ಯುಮೆಂಟ್ರಿ ಆದ್ಮೇಲೆ ಇವ್ರಿಗೆ ಪರ್ಮಿಷನ್ ತಗೊಂಡಲ್ಲೇ ಸ್ಕ್ರೀನಿಂಗ್ ಆಗದಲ್ಲೇ ಅವ್ರು ಟೆಲಿಕಾಸ್ಟೇ ಮಾಡಂಗಿಲ್ಲ. ಇಲ್ಲಿ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಆಗಿದೆ, ಅದು ಉಲ್ಲಂಘನೆ ಆಗಿದೆ ನೋಡಿ. ಇವಾಗ ಉಲ್ಲಂಘನೆ ಆಗಿದೆ ಅಂತ ಹೇಳ್ಕೊಂಡ್ರೆ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತೆ ಡೆಲ್ಲಿ ಹೈಕೋರ್ಟ್ ನೋಟಿಸ್ ಕೊಟ್ಟಿದ್ದಾರೆ. 2014 ನೋಟಿಸ್ ಕೊಟ್ಟಿದ್ದಾರೆ. ನನಗನ್ನಿಸ್ತಾರೆ ನೋಟಿಸ್ ಕೊಟ್ಟ ತಕ್ಷಣ ಕ್ರಮ ತಗೊಂಡು ಅಲ್ಲೇ ಮಾಡ್ಬೇಕಾಯ್ತು. ನಿನ್ನೆ ಏನ್ ಅವಳು ಇಂಡಿಯಾ ಬಿಟ್ಟು ಹೋದ್ಲಲ್ಲ, ಹೋಗೋಕ್ ಮುಂಚೆ ಕಡಿವಾಣ ಹಾಕಿ ಅವಳನ್ನ ಇಲ್ಲೇ ಇಟ್ಟು ಅವ್ನ ಅರೆಸ್ಟ್ ಮಾಡಿದ್ರೆ ಇದು ಪ್ರಸಾರ ಆಗ್ತಾ ಇರ್ಲಿಲ್ಲ. ಆಮೇಲೆ ಆ ನಿರ್ಭಯ ಪೇರೆಂಟ್ಸ್ ಇದಾರಲ್ಲ, ಅವರು ಈ ಮುಖೇಶ್ ಅನ್ನೋನ ಮಾತು ಏನು ಹೇಳ್ದ ಅನ್ನೋದನ್ನ ಒಟ್ಟಿಗೆ ಸೀಕ್ವೆನ್ಷಿಯಲ್ ಆಗಿ ಶೂಟ್ ಮಾಡಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರಿಗೆ, ನಾವು ಮಾತಾಡಿರೋ ಡಾಕ್ಯುಮೆಂಟ್ರಿನಲ್ಲಿ ಅವನು ಮಾತಾಡಿದ್ದಾನೆ ಮುಖೇಶ್ ಅಂತ ಅಂದ್ಬಿಟ್ಟು. ಆಮೇಲೆ ಬೈತಾರ ಮುಖೇಶ್. ಡಾಕ್ಯುಮೆಂಟ್ರಿ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡೆ. ಡಾಕ್ಯುಮೆಂಟ್ರಿ ಬರೀ ಇವತ್ತು ಅವ್ನು ಮುಖೇಶ್ ಸಿಂಗ್ ಒಬ್ಬನ್ನೇ ತೆಗೆದಿಲ್ಲ, ಅವ್ರ ತಂದೆ ತಾಯಿಗಳು, ಅವರ ಸ್ನೇಹಿತರು, ಯಾರು ನಿರ್ಭಯ ಸ್ನೇಹಿತರು, ನಿರ್ಭಯ ಟೀಚರು, ಎಲ್ಲವನ್ನೂ ತೆಗೆದಿದ್ದಾರೆ. ಅದರಿಂದ ಏನೇನ್ ಕಂಟೆಂಟ್ ನ ಒಪ್ಕೋಬಹುದು, ಏನೇನ್ ಕಂಟೆಂಟ್ ನ ತೆಗಿಬೇಕು ಅನ್ನೋದು ಆಗಬೇಕಾಗಿತ್ತು. ಅಂದ್ರೆ ಈಗ ನಾವು ಮಾಡಿದ್ರೆ ಆ ಪರ್ಮಿಷನ್ ಕಂಡೀಷನ್ ನಡೆದಿದ್ರೆ ಖಂಡಿತ ಈ ರೀತಿ ಆಗ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ತಪ್ಪು, ಸೆಂಟ್ರಲ್ ಗೌರ್ಮೆಂಟ್ ನೋಟಿಸ್ ಕೊಟ್ಟಿದೆ, ಡೆಲ್ಲಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ, ಇಷ್ಟೆಲ್ಲ ಮಾಡಿ ಉಲ್ಲಂಘನೆ ಟೆಲಿಕಾಸ್ಟ್ ಮಾಡಿದ್ರೆ ತಪ್ಪು. ಆಮೇಲೆ ಇದೆಲ್ಲದರ ಜೊತೆಗೆ ಸರ್, ಇವಾಗ ಇಂಡಿಯಾದಲ್ಲಿ ಪ್ರಸಾರ ಮಾಡೋಂಗಿಲ್ಲ ಅಂದ್ರೂ ಕೂಡ ಅವ್ರು ಏನ್ ಮಾಡಿದ್ರು, ಬೇರೆ ಬೇರೆ ದೇಶಗಳಲ್ಲಿ ಪ್ರಸಾರ ಮಾಡಿದ್ರಲ್ವಾ. ನೋಡಿ, ಆ ಲಾಯರ್ ಯಾರದು ಎಂ ಎಲ್ ಶರ್ಮಾ, ಅವನು ಆಮೇಲೆ ಈ ಮುಖೇಶ್, ಇವ್ರುಗಳು ಆಡಿರೋ ಮಾತನ್ನ ಇಡೀ ವಿಶ್ವ ನೋಡಿ ಏನ್ ಇಂಡಿಯಾದವ್ರ ಬಗ್ಗೆ ಅಥವಾ ಭಾರತೀಯ ವಕೀಲರ ಬಗ್ಗೆ ಏನ್ ಅನ್ಕೋಬೇಕು? ಹಾಗಾದ್ರೆ ಇಂಡಿಯಾಸ್ ಡಾಟರ್ ಅಂತಾನೆ ಕೊಟ್ಟಿರೋದು ಅವರು. ಅದನ್ನ ಯೋಚನೆ ಮಾಡ್ಬೇಕಲ್ವಾ? ಆ ಆಂಗಲ್ ನಲ್ಲಿ ಬೇರೆ ದೇಶದವ್ರು ನೋಡ್ಕೊಂಡು ಬಾಯ್ ಮಾಡ್ಕೊಂಡು ನಗ್ಬೇಕಾ? ನೋಡಿ ಇಂಡಿಯಾದಲ್ಲಿ ಹೀಗೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ಭಾರತದ ಹೆಣ್ಣು ಮಗಳ ಗತಿ ಏನಪ್ಪಾ?
ಅವಳು ಭಾರತದ ಹೆಣ್ಮಗಳು ಆಚೆನೆ ಬರಬಾರ್ದಂತೆ, 9 ಗಂಟೆಯಿಂದ ಆಚೆ ಬರಬಾರ್ದಂತೆ, ಅವಳು ಏನೋ ಏನ್ರಿ ಅವ್ನು ಹೇಳ್ತಾರೆ ಇವ್ರು ಪಬ್ಲಿಷ್ ಮಾಡೋರು ಯಾರು ಇವರು? ವಾಟ್ ಇಸ್ ದಿಸ್ BBC ಟು ಡೂ ದಟ್? ಆಮೇಲೆ BBC ಹಾಕಿ ಅದನ್ನು ಹೇಳ್ತಾರೆ ಪ್ರತಿ 20 ನಿಮಿಷಕ್ಕೂ ಇಂಡಿಯಾ ಅಲ್ಲಿ ಒಂದು ರೇಪ್ ಆಗುತ್ತೆ. ಹೌದು, ಅದನ್ನ ಆರಂಭದಲ್ಲಿ ಅವರು ಏನ್ ಮಾಡ್ತಾರೆ, ವಾಯ್ಸ್ ಓವರ್ ಹೇಳ್ತಾರೆ, ಇಂಡಿಯಾದಲ್ಲಿ ಪ್ರತಿ 20 ನಿಮಿಷಕ್ಕೂ ಇವ್ರು ಅದನ್ನೆಲ್ಲ ಅದನ್ನ ಹೇಳ್ಬಾರ್ದು. ಅದಕ್ಕೆ ಇದು ಬ್ಯಾನ್ ಮಾಡಿದ್ದಾರೆ. IT ಡಿಪಾರ್ಟ್ಮೆಂಟ್ ನವರು, ಈಗ ಗೂಗಲ್ ನವರು ಕೂಡ ಯೂಟ್ಯೂಬ್ ಅಂದ್ರೆ ಗೂಗಲ್ ಅವ್ರು ಸಂಬಂಧಪಟ್ಟಿದ್ದು, ಗೂಗಲ್ ನವರು ಹೇಳ್ಕೊಟ್ಟು ಯೂಟ್ಯೂಬ್ ಅಲ್ಲಿ ಬಂದಾಗಿದೆ. ಈಗ ಸರ್ಕಾರ ಈಗ ಏನ್ ಮಾಡಬೇಕು ಮಾಡಿದೆ, ಆದ್ರೆ ಅದು ಏನಾಗಿದೆ ಪಬ್ಲಿಷ್ ಮಾಡಿದ್ದು ಕೂಡ BBC ಅವರು, ಅದು ನಮ್ಮ ಕಂಟ್ರೋಲ್. BBC ಅವರ ಧೈರ್ಯ ನೋಡಿ, ಅವ್ರು ಯಾವಾಗ ಕೋರ್ಟ್ ಅವರು ನೀವು ಇದನ್ನ ನಿಮ್ಮ ಚಾನೆಲ್ ನಲ್ಲಿ ಪ್ರಸಾರ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು, ಅವ್ರು ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು, ಯೂಟ್ಯೂಬ್ ಹಾಕಿದ್ರು. ನೀವು ಯೂಟ್ಯೂಬ್ ಅಲ್ಲಿ ಹಾಕ್ಬಿಡಿ ಅಂತ ಹೇಳಿಲ್ವಲ್ಲ ಕೋರ್ಟ್ ಅವರು? ಅದೇ ಏನೋ ಒಂದು ಅಧಿಕೃತವಾಗಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಟೆಲಿಕಾಸ್ಟ್ ಮಾಡಿದ್ರು. ಮೇಡಮ್ ಅವ್ರು ಹೇಳ್ದಂಗೆ ಇಲ್ಲಿ ಸರ್ಕಾರ ಸಹ ಒಂದೆರಡು ತಪ್ಪುಗಳು ಮಾಡಿದೆ. ಮೊದಲನೇದು, ಯಾರೋ ಡಾಕ್ಯುಮೆಂಟರಿ ಮಾಡಿದ್ದಾರೆ ಆ ಹೆಣ್ಣು, ಆ ಎಮ್ಮನ್ನ ದೇಶದಿಂದ ಆಚೆ ಕಳಿಸಬಾರ್ದಾಯ್ತು. ನಮ್ಮ ಕಾನೂನಲ್ಲಿ ಪ್ರಿವೆಂಟ್ ಮಾಡಿ ಕಸ್ಟಡಿ ತಗೋಬೇಕಾಯ್ತು. ಅದು ಮಾಡಲಿಲ್ಲ. ಅಟ್ಲೀಸ್ಟ್ ಅದನ್ನು ಮಾಡಿದ್ರೆ ಬೇರೆಯವರು ಇನ್ನ ಡಾಕ್ಯುಮೆಂಟರಿ ಮಾಡಿದ್ರೆ ಯೋಚನೆ ಮಾಡ್ತಾ ಇದ್ರು. ಎರಡನೇದೇನಂದ್ರೆ, ನಮ್ಮ ದೇಶದ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ವಿತೌಟ್ ಸೀಕಿಂಗ್ ದ ಅಪ್ರೂವಲ್ ಅಂಡ್ ಪರ್ಮಿಷನ್ ಟು ಟೆಲಿಕಾಸ್ಟ್ ದ ಡಾಕ್ಯುಮೆಂಟರಿ ದೇ ಡಿಡ್ ಇಟ್. ಅದು ತಪ್ಪಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ತಗೋಬೇಕಾಗಿತ್ತು. ಮತ್ತು ಈಗಲೂ ಸಹ ಬಹಳ ನಿರ್ದಿಷ್ಟವಾಗಿ ಕೇಂದ್ರ ಸರ್ಕಾರ ಆಕ್ಷನ್ ಅನ್ನು ತಗೋಬೇಕು. BBC ಅವರಿಗೆ ನೋಟಿಸ್ ಅನ್ನು ಏನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ದೇ ಹ್ಯಾವ್ ಟು ಆಕ್ಟ್, ದೇ ಮಸ್ಟ್ ಆಕ್ಟ್. ಸರ್, ಎಲ್ಲರಿಗೂ ಗೊತ್ತಿರೋ ವಿಚಾರ, ಹೆಸರೇಳಲ್ಲ ಹೇಳ್ತೀನಿ ನಾನು. ನಮ್ಮ ದೇಶದ ಆಟಗಾರನೊಬ್ಬ ವಿದೇಶದಲ್ಲಿ ನಮ್ಮ ದೇಶದ ರಿಪೋರ್ಟರ್ ಅಂತ ತಿಳ್ಕೊಂಡು ಆ ದೇಶದ ರಿಪೋರ್ಟರ್ನ ಏನೋ ಒಂದು ಮಾತಾಡಿಸ್ದ ಅಂತ ಅನ್ಬಿಟ್ಟು ಇಡೀ ಆ ದೇಶ ಮುಗಿ ಬಿದ್ಬಿಡುತ್ತೆ ಈಗ ಆತನ ವಿರುದ್ಧ. ನಮ್ಮ ದೇಶದಲ್ಲಿ ಯಾಕೆ ಹಂಗಾಗಲ್ಲ? ಇಲ್ಲೇನಾಗಿದೆ, ಈ ಡಾಕ್ಯುಮೆಂಟರಿ ಕೇಸಲ್ಲಿ ಅವರು ನಮ್ಮಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ, ನಮ್ಮಲ್ಲಿ ಡಾಕ್ಯುಮೆಂಟರಿ ಆಗಿದೆ, ನಮ್ಮ ಕಾನೂನು ಪರ್ಮಿಷನ್ ಅಲ್ಲೇ ಟೆಲಿಕಾಸ್ಟ್ ಮಾಡಿದ್ದಾರೆ. ಸೊ ಅದು ಇಂಟರ್ನ್ಯಾಷನಲ್ ಕೋರ್ಟ್ ಬರೋದಿಲ್ಲ. ಇವರೇ ದೇ ಕ್ಯಾನ್ ಆಕ್ಟ್ ಆಸ್ ಪರ್ ದ ಇಂಡಿಯನ್ ಲಾ, ದೇ ಕ್ಯಾನ್ ಪ್ರೊಸೀಡ್ ಅಗೇನ್ಸ್ಟ್ ದೆಮ್. ಈಗ ಅವರು ತಾಯಿ ತಂದೆಗೂ ಸಹ ಮನ್ಸು ನೋವಾಗಿದೆ. ಮನ್ಸು ನೋವಾಗಿರೋದ್ರಿಂದ ಎಲ್ಲರಿಗೂ ಆಗಿದೆ, ಎಸ್ಪೆಷಲಿ ಅವ್ರ ತಾಯಿ ತಂದೆಗೆ. ಅದರಿಂದ ನನ್ನ ಒಂದು ಅಲ್ಲ, ಅದ್ರ ಜೊತೆಗೆ ಅವನ ಒಂದು ಲೈನ್ ಅಲ್ಲಿ ಹೇಳಿರ್ತಕ್ಕಂಥದ್ದು, ಮುಖೇಶ್, ಈ ಇಡೀ ಕೃತ್ಯ ಏನ್ ನಡೀತು ಇದಕ್ಕೆ ಅವಳೇ ಕಾರಣ ಅನ್ಬಿಟ್ಟ. ಅವನ ಮನೋರೋಗ್ಯ, ಅವನ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದಷ್ಟು ಅಲ್ಲ, ಈಗ ಅವನ್ನ ಮಾತಾಡೋದಷ್ಟು, ಅವನ ಬಗ್ಗೆ ಚರ್ಚೆ ಮಾಡೋದಷ್ಟು ನಮ್ಮನ್ನ ನಾವು ಅಳ್ಕೊಂಡಂಗ. ವರ್ಮಾರ್ ಅವರು ಅಮೆಂಡ್ ಮಾಡಿದ್ರಲ್ಲ, ಇಂಥ ಕಾನೂನುಗಳಿಗೆ ಅದೇನ್ ಜೈಲು ಗಲ್ಲು ಅಲ್ಲ, ನಾನನ್ಸತ್ತೆ ಹಮ್ಮುರಬ್ಬಿ ಕಾನೂನು ಬರಬೇಕು. ಇವ್ನು ಹೆಂಗ್ ಕೊಟ್ಟ, ಅವನ್ ಕರ್ಕೊಂಬಂದು ನಮ್ಮ ಸಾರ್ವಜನಿಕ ಮಧ್ಯದ ರೋಡ್ನಲ್ಲಿ ಅವನ್ನ, ಆಕೆ ಯಾರು ಪಬ್ಲಿಷ್ ಮಾಡೋದಲ್ಲ, ಅವಳನ್ನ ಇಂಗ್ಲೆಂಡ್ಲಿರ್ಲಿ ಎಲ್ಲಿರ್ಲಿ ಏನು ಕಾನೂನೇನು ಕೈ ಕಟ್ಕೊಂಡು ನಿಂತಿಲ್ಲ. ಅವಳು ಎಲ್ಲಿದ್ದಾಳೋ ಹಿಡ್ಕೊಂಬನ್ನಿ, ಈ ದೆಹಲಿನಲ್ಲಿ ತಗೊಂಬಂದು ನಮ್ಮ ಇಂಡಿಯಾದ ಪ್ರಕಾರ ಅವನು ಆ ಕಡೆ ಇದು ನಿಲ್ಲಿಸಿ ರೋಡ್ ಮಧ್ಯದಲ್ಲಿ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಹೇಳ್ತೀನಿ. ಹಂಗಲ್ಲ ಸರ್. ಈಗ ರಮೇಶ್ ಬಾಬು, ನೀವು ನಾನು ಮುಖೇಶ್ ಮೇಡಮ್ ಓಕೆ, ಈ ಮುಖೇಶ್ ವಿಚಾರ ಹೇಳಿದಾಗ ಅವನ ಮಾನಸಿಕ ರೋಗಿ, ಅವನ ಬಗ್ಗೆ ನಾವು ಮಾತಾಡಬಾರ್ದು ಹಂಗಾಗಲ್ಲ ಸರ್ ವಿಚಾರ. ಈಗ ನಾವುಗಳೇನೋ ಇಲ್ಲಿ ಕೂತ್ಕೊಂಡಿದ್ದೀವಿ, ಅವನ ಬಗ್ಗೆ ಮಾತಾಡಬಾರ್ದು ಅಂತೀವಲ್ಲ, ಜನಗಳಿಗೆ ಅದೇ ಕುತೂಹಲ ಆಗ್ತಕ್ಕಂಥದ್ದು. ಅರವಿಂದ್ ಅವರೇ, ಏನ್ ಗೊತ್ತಾ, ಅವ್ರು ಮಾತಾಡೋದು ನೋಡಿ, ಬೀಂಗ್ ಅಡ್ವೊಕೇಟ್ ನೋಡಿ, ಈ ಪ್ರಕರಣದಲ್ಲಿ, ನಿರ್ಭಯ ಪ್ರಕರಣದಲ್ಲಿ ಆದಂತಹ ಪ್ರತಿಭಟನೆ ಇಡೀ ದೇಶದಲ್ಲಿ ಯಾವ ಅತ್ಯಾಚಾರ ಆಗಿರಲಿಲ್ಲ. ಅದೇ ಕಾರಣಕ್ಕೋಸ್ಕರ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಫಾರಂ ಮಾಡಿ ಸುಮಾರು 6-7 ತಿಂಗಳಲ್ಲಿ ಜಡ್ಜ್ಮೆಂಟ್ ಕೊಟ್ಟು ಅವ್ರಿಗೆ ಕನ್ವಿಕ್ಷನ್ ಕೊಟ್ಟರು, ಡೆತ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಅದಾದ್ಮೇಲೆ ಹೈಕೋರ್ಟ್ ಹೋದ್ರು. ಹೈಕೋರ್ಟ್ ಸಹ ಬಹಳ ಸ್ಪೀಡಿನಲ್ಲಿ ಅವ್ರಿಗೆ ಕನ್ವಿಕ್ಷನ್ ಕನ್ಫರ್ಮ್ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಬಹುಶಃ ಅವನು ಈ ಹೇಳಿಕೆ ಮಾಡೋದ್ರಿಂದ ಸುಪ್ರೀಂ ಕೋರ್ಟ್ ಸ್ಪೀಡಿ ಡಿಸ್ಪೋಸಲ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಅವನು ಹೇಳ್ಕೊಂಡಿದ್ದಾನೆ. ಈಗ ಅವನ್ನ ಸಾವನ್ನ ಅತಿ ಬೇಗ ಅವನೇ ಮೇಲೆ ಹೇಳ್ಕೊಂಡಿದ್ದಾನೆ. ಸೊ ಅವನು ಈ ಸ್ಟೇಟ್ಮೆಂಟ್ ಮಾಡೋದ್ರಿಂದ ಅದಾಗಿದೆ. ಬಟ್ ಮೇಡಮ್ ಅವರು ಅದು ಸ್ವಾಭಾವಿಕ. ಈಗ ಯಾರೇ ಅವನ್ ಸಾವು ತಗೊಂಡು ಏನ್ ಮಾಡ್ತೀವಿ, ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರ ಮನಸ್ಸಿಗೆ ಆ ಸಾವಿಗೆ ಏನ್ ಹೇಳ್ತೀರಿ ನೀವು ಉತ್ತರ? ಅವನೇನೋ ಹೋಗ್ತಾನೆ. ಈಗ ಅವ್ರ ತಾಯಿ ತಂದೆಯವ್ರಿಗೂ ನೋವಾಗಿದೆ. ಅದರಿಂದ ಇವತ್ತು ಸರ್ಕಾರನು ಕೂಡ ಒಂದು ದೊಡ್ಡ ಮೊತ್ತ ಅವ್ರಿಗೆ ಇವತ್ತು ಫೈನ್ ಮುಖಾಂತರನೋ ಇಲ್ಲ ಡಿಫಮೇಷನ್ ಮಾಡೋದೋ ಏನೋ ಮಾಡಿ ಆ ದೊಡ್ಡ ಮೊತ್ತ ನಿರ್ಭಯ ಫಂಡ್ಗೆ ಮತ್ತೆ ಅವ್ರ ತಾಯಿ ತಂದೆಗೆ ಅದು ಸಲ್ತಕ್ಕಂಥದ್ದಾಗಬೇಕು. ಇಲ್ಲ ಬೇರೆ ಏನೇನ ಮಾತಾಡಿ ಈಗ ಅವ್ನು ಕಡಿಬೇಕು, ಸುಡಬೇಕು, ಹೊಡಿಬೇಕು ಅಂದ್ರೆ ಇವತ್ತು ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನಲ್ಲಿ ಏನು ಅವಕಾಶ ಇದೆ? ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ಆಗ್ಬೋದು,
ಆಗ್ಬೋದು. ಆ ಕಾಲಕ್ಕೆ ನೋಡೋಣ. ಇವಾಗ ಆಗಲ್ಲ ಅಷ್ಟು ನಿರ್ದಿಷ್ಟವಾಗಿರೋ ಅವ್ರು ಆದ್ರೆ ಆಗ್ಬೋದು. ಅಲ್ಲ, ಈಗ 7 ತಿಂಗಳು ಆಯ್ತಲ್ವಾ? ಆಗೋ ತನಕ ಏನ್ ಬೇಕಾದ್ರೆ ಮಾತಾಡ್ಬೋದು, ಅಲ್ಲಿ ಹೋದಂತ್ರ ಮಾಡಕ್ಕಾಗಲ್ಲ ಸರ್. ಮಾಡಕ್ಕಾಗಲ್ಲ. ಅಲ್ಲಿ ಹೋಗ್ಲಿಕ್ಕೆ ತಕ್ಕ ಏನ್ ಬೇಕಾದ್ರೆ ಈಗ ನೋಡ್ತಾ ಇದೀವಲ್ಲ, ಮಾತಾಡಿದ್ದೆಲ್ಲ ಮಾಡಕ್ ಆಗ್ತಾ ಇಲ್ಲ. ಪಾರ್ಲಿಮೆಂಟ್ ಸದಸ್ಯರಿಗೆ ಹೇಳ್ತಾ ಇದೀವಿ, ಇಂತಹ ಸಂದರ್ಭದಲ್ಲಿ ನೀವು ಜೈಲ್ಗೆ ಹಾಕಿ, ಜೈಲು ಎಷ್ಟೋ ವರ್ಷ ನಡ್ಕೊಂಡು ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಅವನು ಬಾಯಿಗೆ ಬಂದಾಗ ಮಾತಾಡಕ್ ಅವಕಾಶ ಕೊಡ್ತಿರಲ್ಲ. ಇಂಥವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೂ ನಾನು ಹೇಳ್ತೀನಿ, ಇದು ಏನಾಗ್ಬೇಕು ಅಂತ ಅಂದ್ಬಿಟ್ಟು ತಂದು ಹಾಕ್ಬೇಕ್ರಿ. ಇವ ದುಬೈನಲ್ಲಿ ಯಾಕಾಗುತ್ತೆ? ಸಾಧ್ವಿಗಳು ಪಾರ್ಲಿಮೆಂಟ್ ಮೆಂಬರ್ಗಳು ಹೇಳಿದಾರೆ, ಅವ್ನು ಹೇಳಿದ್ದನ್ನ, ಅದನ್ನ ಮತ್ತೆ ಅವ್ರನ್ನ ಹಾಕಿ ಜೈಲಿಗೆ. ಅವನೇನೀಗ ಒಳಗಡೆ ಇಟ್ಕೊಂಡು ಹೇಳ್ತಾ ಇದ್ದಾರೆ, ನಿಮ್ ಪಾರ್ಲಿಮೆಂಟ್ ಮೆಂಬರ್ ಹೇಳ್ತಾ ಇದಾರೆ ಹೆಣ್ಮಕ್ಳು ಮೈ ತುಂಬಾ ಬಟ್ಟೆ ಹಾಕಬೇಕು. ಸಿ ಅಲ್ಲ ಅಭಿಪ್ರಾಯ. ಇನ್ನೊಂದೇನೋ ಕನಿಷ್ಠ ಪ್ರತಿಯೊಬ್ಬ ಭಾರತೀಯ ಮಹಿಳೆ 4 ಜನ ಮಕ್ಕಳನ್ನ ಇರಬೇಕು, ಇದೆಲ್ಲ ಮಾತಾಡ್ತಾರಲ್ಲ ಪಾರ್ಲಿಮೆಂಟ್ ಅಲ್ಲಿ. ಇವ್ರನ್ನೆಲ್ಲ ಇಲ್ಲಿಗೆ ಹಾಕ್ಬೇಕು. ಅಲ್ಲ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಮಾಡೋದು, ರಾಜಕೀಯ ಮಾಡೋದು ಬೇಡ. ಗೋಡ್ಸೆಗೆ ದೇವಸ್ಥಾನ ಕಟ್ಟಂತಾರೆ, ಗೋಡ್ಸೆಗೆ ದೇವಸ್ಥಾನ ಕಟ್ಟಂತಾರೆ, ಗೋಡ್ಸನೆ ಅವ್ರನ್ನೆಲ್ಲ ಎಲ್ಲ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಮಾನಸಿಕ ಅಲ್ಲ, ಎಲ್ಲ ಆದ್ಮೇಲೆ ಸರ್ ಇಡೀ ದೇಶಕ್ಕೆ ವಿಚಾರ ಗೊತ್ತಾದ್ಮೇಲೆ ನಾವು ಮೀಡಿಯಾದಲ್ಲಿ ಕುತ್ಕೊಂಡು ನಾವು ಅದನ್ನ ನೆಗ್ಲೆಕ್ಟ್ ಮಾಡೋಣ ಅಂದ್ರೆ ಏನ್ ಸರ್ ಮೀನಿಂಗ್ಲೆಸ್ ಅದು? ಅಲ್ಲ, ನೆಗ್ಲೆಕ್ಟ್ ಅಲ್ಲ, ಅದಕ್ಕೆ ಒಂದು ಪರಿಹಾರ ಹುಡುಕಿ ಇವತ್ತು ಯಾವ ಚಾನಲ್ ಯಾವ ಮೀಡಿಯಾದಲ್ಲಿ ಇವತ್ತು ಈ ವಿಚಾರ ಇಲ್ಲ, ಯಾವ ಪೇಪರ್ ನಲ್ಲಿ ಈ ವಿಚಾರ ಇಲ್ಲ, ಎಲ್ಲಾ ಕಡೆ ಕೊಟ್ಬಿಟ್ಟು ಮನೆ ಕಳಿಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ಇನ್ನೊಂದೇನಾಗತ್ತೆ ಎಲ್ಲ ಬೇಳೋದೇನು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೇನೋ, ಕೋರ್ಟ್ ಹೋಗಿದೆ ಮಾಡಿದೆ ಅಂತ ಅವ್ರವ್ರ ವಿವೇಚನೆಯಲ್ಲಿ ಅವ್ರವ್ರ ಆಲೋಚನೆ ಮಾಡ್ತಾರೆ. ಆದ್ರೆ ಎಲ್ಲವನ್ನೂ ಮೀರಿ ಇವತ್ತು ಬಂದು ಮಾತಾಡಬೇಕು, ಖಂಡಿಸಬೇಕು, ಎಲ್ಲರಿಗೊಬ್ರು ಕರ್ತವ್ಯ ಅದು. ಹೌದು, ಮಾತಾಡ್ಲೇಬೇಕಾಗುತ್ತೆ. ಈಗ ಮೇಡಮ್ಗೆ ಯಾಕಷ್ಟು ಕೋಪ ಬರ್ತಾ ಇದೆ ಅಂದ್ರೆ ನಿಜಕ್ಕೂ ಒಬ್ಬ ಮಹಿಳೆಯಾಗಿ ಅವ್ರಿಗೆ ಇರ್ತದೆ. ಇವತ್ತು ನಾವು ಒಬ್ಬ ಭಾರತೀಯನಾಗಿ ನಮಗೂ ಇರ್ತದೆ, ನಮ್ ದೇಶದ ಬಗ್ಗೆ ಇಷ್ಟು ಕೀಳಾಗಿ ತೋರಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದು ಯಾರಿಗೂ ರೈಟ್ಸ್ ಇಲ್ಲ. ಇದು ರೈಟ್ಸ್ ಇಲ್ಲ. ಇದಕ್ಕೆ ತಕ್ಕ ಒಂದು ಶಿಕ್ಷೆ ಆಗ್ಬೇಕು ಅವ್ರಿಗೆ. ಮತ್ತೆ ಒಂದು ದೊಡ್ಡ ಮೊತ್ತವನ್ನ ಇವತ್ತು ಅವ್ರ ಹತ್ರ ಅಂತ ಕೇತಿ ನಿರ್ಭಯ ಫಂಡ್ ಮತ್ತೆ ಅವ್ರ ತಾಯಿ ತಂದೆಗಳಿಗೆ ಕೊಡ್ಬೇಕಾಗತ್ತೆ. ಎಸ್, ಇನ್ನು ರಮೇಶ್ ಬಾಬು, ಮೊದಲಿಗೆ ಅದು ಐ ಥಿಂಕ್ ರಾಜ್ಯಸಭೆಯಲ್ಲಿ ಅನ್ಸುತ್ತೆ ಫಸ್ಟ್ ರಾಜನಾಥ್ ಸಿಂಗ್ ಅವರು ಒಂದು ಹೇಳಿಕೆ ಕೊಡ್ತಾರೆ ನಿನ್ನೆ. ಎಸ್, ರಾಜ್ಯಸಭೆಯಲ್ಲಿ ಅವರು ಹೇಳಿಕೆ ಕೊಟ್ಟು ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಈ ಇಂಡಿಯಾ ಡಾಟರ್ ಇದನ್ನ ನಾವು ಪ್ರಸಾರ ಮಾಡೋದಕ್ಕೆ, ನಮ್ಮ ದೇಶದಲ್ಲಿ ಪ್ರಸಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಅಲ್ಲೂ ಚರ್ಚೆಗಳಾಗುತ್ತೆ, ಒಕ್ಕೊರ್ಲಿಂದ ಎಲ್ಲರೂ ಒಪ್ಕೊಳ್ಳಲ್ಲ ಅದನ್ನ. ನಾವು ಯಾಕೆ ಈಗ ನಾವು ಇಲ್ಲಿ ಡಿಫರೆಂಟ್ ಆಂಗಲ್ ನಲ್ಲಿ ಚರ್ಚೆ ಮಾಡ್ತೀವಲ್ವಾ, ರಾಜ್ಯಸಭೆಯಲ್ಲೂ ಕೂಡ ಅದನ್ನ ಗೊತ್ತಾಗ್ಲಿ ಬಿಡಿ ಜನಗಳಿಗೆ ಅಂತ ಹೇಳಿದ್ರು ಕೆಲವು ಎಂಪಿಗಳು. ಯಾರು ಹೇಳಿದ್ರು ಗೊತ್ತಾ? ಫಿಲ್ಮ್ ಮೇಕರ್ಸ್, ಫಿಲ್ಮ್ ಆಕ್ಟರ್ಸ್, ಎಲ್ಲಾ ಕಡೆ ಫಿಲ್ಮ್ ಮೇಕರ್ಸ್ ಕಮರ್ಷಿಯಲ್ ದುಡ್ಡು ಮಾಡೋರು, ದುಡ್ಡು ಬೇಕಾಗಿರೋರು, ಅವ್ರಿಗೆ ಸಿಕ್ಕಿದ್ರೆ ಸಾಕು, ದುಡ್ಡು ಎಷ್ಟು ಜಾಸ್ತಿ ಬರ್ತಲ್ಲ, ಕಮರ್ಷಿಯಲ್ ಹೌದು. ಕೇಂದ್ರ ಸರ್ಕಾರ ನಾಮಿನೇಟ್ ಅವ್ರು ಕೇಳಿದ ಪ್ರಶ್ನೆ ಬೇರೆ, ವಿಷಯ ರೈಸ್ ಮಾಡಿದ್ದು ಜಯಾ ಬಚ್ಚನ್ ಅವರು. ಇದನ್ನ ಸಮರ್ಥನೆ ಮಾಡಿ ಮಾತಾಡಿದಂತವ್ರು ಇವತ್ತಿನ ಕೇಂದ್ರ ಸರ್ಕಾರ ನಾಮಿನೇಟ್ ಮಾಡಿರ್ತಕ್ಕಂಥ 2 ರಾಜ್ಯಸಭಾ ಸದಸ್ಯರು. ಅದು ಟೆಲಿಕಾಸ್ಟ್ ಆಗ್ಲಿ, ಬರ್ಲಿ, ವಿಚಾರಗಳು ಚರ್ಚೆ ಆಗ್ಲಿ, ಮನಸ್ಥಿತಿಗಳು ಒಬ್ಬೊಬ್ಬಂದು ಯಾವ ರೀತಿ ಇರುತ್ತೆ ಜನಕ್ಕೆ ಗೊತ್ತಾಗ್ಲಿ, ಅದ್ರ ಮೇಲೆ ನಾವು ಬದಲಾವಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತಾಡಿದ್ದಾರೆ. ಅವನೇನು ಅದನ್ನ ರಾಂಗ್ ವೇನಲ್ಲಿ ಹೋಗಿಲ್ಲ. ಫುಲಂದೇವಿ ತೋರಿಸ್ಲಿಲ್ವಾ ಅಲ್ಲಿ? ನನಗೆ ಇವತ್ತು ನನ್ಗೆ ದುಃಖ. ಅಷ್ಟೇ ಅಲ್ಲ, ಫೂಲಂದೇವಿ ಚಿತ್ರ ಮಾಡಬಾರ್ದು ಅಂತ ನಾವೆಲ್ಲ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಸೀಲ್ ಹಾಕ್ತು ಜಡ್ಜ್ಗಳು. ಏನಿವರು ಫೂಲಂದೇವಿ ಜಡ್ಜ್ಮೆಂಟ್ಲಿ ಅವ್ರನ್ನ ನೇಕಡಾಗಿ ತೋರಿಸ್ತೇವೆ, ತೋರಿಸ್ಬೋದು, ಕಲಾತ್ಮಕವಾಗಿತ್ತು ಅಂತ ತೋರಿಸ್ಬಿಟ್ರು. ಇವ್ರ ಮಕ್ಕಳನ್ನೆಲ್ಲ ಹಂಗೆ ಕಳಿಸ್ತಾರ ಪಿಕ್ಚರ್ಗೆ, ನೇಕಡಾಗಿ ತೋರಿಸ್ತಾರ ಇವರು? ಬೇಕಾಬಿಟ್ಟಿ ಏನ್ ಬೇಕಾದ್ ತೋರಿಸ್ಬೋದು. ಎಲ್ಲರನ್ನೂ ಆತರ ನೀವು ಪರಿಗಣಿಸಕ್ಕೂ ಆಗಲ್ಲ. ಅಲ್ಲ, ಇವತ್ತಿನ ಎಕ್ಸಾಂಪಲ್ ತಗೊಳ್ಳಿ ಮೇಡಮ್, ಇವಾಗ ಡೆಲ್ಲಿ ಹೈಕೋರ್ಟ್ ಇದನ್ನ ತಡೆ ಹಿಡಿಲಿಲ್ವಾ? ತಡೆ ಹಿಡಿದ್ರು. ಇಂಥ ಚಿತ್ರಗಳು ನೆನ್ನೆ ಯಾರೋ ಒಬ್ಬ ಮಾತಾಡೋವಾಗ ಹೇಳ್ದ, ಫೂಲಂದೇವಿಗೆ ಮಾಡ್ಲಿಲ್ಲ ಅಂತ ಅವ್ನು ಕೇಳ್ದ ಪ್ರಶ್ನೆನ. ಸುಪ್ರೀಂ ಕೋರ್ಟೇ ಒಪ್ಪಿಗೆ ಕೊಡ್ತೆ, ಇದನ್ನ ಯಾಕೆ ಮಾಡಬಾರ್ದು ಅಂತ ಕೇಳ್ದೆ. ಅದಕ್ಕೋಸ್ಕರ ನಾ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಮನೋಭಾವ ಹೆಂಗಿದೆ, ನಮ್ಮ ಮನಸ್ಸು ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾರ ಮನಸ್ಸಿನ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಾಗಲ್ಲ. ಸಣ್ಣ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀಳುತ್ತೆ, 14 ವರ್ಷದಿಂದ 18 ವರ್ಷ ಇರತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಸಣ್ಣ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀಳುತ್ತೆ, ಇದನ್ನ ನಾವು ನೋಡ್ಬೇಕಾಗಿದೆ. ಸೈಕಲಾಜಿಕಲ್ ಇಂಪ್ಯಾಕ್ಟ್, ಮೆಂಟಲ್, ಮಾನಸಿಕವಾಗಿ ಅವ್ರ ಮೇಲೆ ಏನಾಗುತ್ತೆ ಅನ್ನೋದು ನೋಡ್ಬೇಕಲ್ಲ. ನಾವು ಮೇಲ್ ಕೂತ್ಕೊಂಡು ಹೇಳ್ಬಿಡೋದು ಸುಲಭ, ಆದ್ರೆ ಪರಿಣಾಮ ಏನು ಅಂತ. ಇದೆಲ್ಲದನ್ನ ಹೊರತುಪಡಿಸಿ ಈಗ ನಾವೆಲ್ಲರೂ ಕೂಡ ಒಂದು ನಿಮಿಷ, ನಾಮಿನೇಟ್ ಎಂಪಿಸ್ ಅನು ಆಗಾ ಅಂಡ್ ಜಾವೇದ್ ಅಖ್ತರ್
ಹೌದು. ಅವರು ಮಾತಾಡಿರ್ತಕ್ಕ ಜಾವೇದ್ ಅಖ್ತರ್ also belongs to film field. ಅನುವಾಗ ಬಿಜೆಪಿ Don't worry about the party. I am talking about ಯಾರೇ ಆದ್ರೂ ಕೂಡ ಹಂಗಾಗಲ್ಲ, ಅದು ಬರಬೇಕು, ಅದು ಬರಬೇಕು. ಯಾವ ಪಾರ್ಟಿ ಮಾತಾಡಿದ್ರೆ ಅದು ಬರಬೇಕು. ಹಂಗಲ್ಲ ಸರ್. ಹೆಂಗಾತೀನಿ ಅಲ್ಲಲ್ಲ ರಮೇಶ್, ನೀವು listen to me. ಈಗ ರಾಜನಾಥ್ ಸಿಂಗ್ ಅವರು ನೀವು ಹೋಮ್ ಮಿನಿಸ್ಟರ್ 2013 ಇದ್ದವನು ಎಷ್ಟು ಕೋಟ್ ಮಾಡಿ ಮಾತಾಡೋರು, ಪರ್ಮಿಷನ್ ಕೊಟ್ಟರು ಅಂತ ಹೇಳಿ. ಈಗ ಯಾವ MP ಮಾತಾಡಿದ್ರೆ ಅದು ಬೇಡ ಅಂತ ಗೊತ್ತಾಗ್ಬೇಕು. ನಾನು ಮಾತಾಡಕ್ಕೆ ಬಿಡ್ತಾ ಇಲ್ಲ ನೀವು. ನಾನು ಏನ್ ಹೇಳ್ತೀನಿ ಅಂತ ಕೇಳ್ತಾ ಇಲ್ಲ ನೀವು. ನನ್ನ ಮನ್ಸಲ್ಲಿ ಏನಿದೆ ನೀವ್ ಹೆಂಗ್ ಅನ್ಕೊಂಡ್ಬಿಡ್ತೀರಾ? ನಾ ಹೇಳೇ ಇಲ್ಲ ಏನು, ನಾನು ಹೇಳೇ ಇಲ್ಲ. ನನ್ನ ಮಾತು ಕೇಳಿ ಫಸ್ಟ್. ನಾನು ನೀವನ್ ಪ್ರಶ್ನೆ ಮಾಡಿದ್ದೇನೆ, ನಾನು ನೀವು ಪ್ರಶ್ನೆ ಮಾಡಿದ್ದೇನೆ ಸರ್. ರಾಜನಾಥ್ ಸಿಂಗ್ ಅವರು ಮುಂಚೆ ನೀವು ಅಲ್ಲಲ್ಲ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಹೋಮ್ ಮಿನಿಸ್ಟರ್ ಎಷ್ಟು ಕೋಟ್ ಮಾಡಿದ್ರಿ ನೀವು? 4 ನಾನು ಮಾಡಿದ್ದೆ, ಅದ್ರ ಮುಂದಿರೋದು ಭಾಗ ನೀವು ಕೇಳ್ತಾನೆ ಇಲ್ವಲ್ಲ. ಹೇಳಿ ನಾನು ನಿಮಗೆ ಅವ್ರ ಹೆಸರು ಹೇಳ್ಬೇಡಿ ಅನ್ನ ಅಂದ ನಾನು ನಿಮಗೆ ನೀವ್ಯಾಕೆ ನೀವು ಇದನ್ನ ಹೇಳ್ತಿದ್ದೀರಾ? ಬಿಡಿ ಅವ್ರು ಹೇಳಿ. ನನ್ನ ಪ್ರಶ್ನೆನೇ ಕೇಳಕ್ ನೀವು ತಯಾರಿಲ್ಲ. ಫಸ್ಟ್ ನನ್ನ ಪ್ರಶ್ನೆ ಕೇಳಿ ರಮೇಶ್ ಬಾಬು. ಮೇಡಮ್ ಪ್ಲೀಸ್, ನಾನ್ ಕೇಳ್ತಾ ಇರೋದೇನ್ ಗೊತ್ತಾ, ರಾಜನಾಥ್ ಸಿಂಗ್ ಅವರು ಇದನ್ನ ಹೇಳ್ತಾರೆ ನಿನ್ನೆ ರಾಜ್ಯಸಭೆಯಲ್ಲಿ. ಏನಂತ, ಈ ತರ ಒಂದು ಸಾಕ್ಷ್ಯಚಿತ್ರ ಆಗಿರ್ತಕ್ಕಂಥದ್ದನ್ನ ನಾವು ನಮ್ಮ ದೇಶದಲ್ಲಿ ಪ್ರಸಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂದಾಗ ಅಲ್ಲಿ ಪರ ವಿರೋಧ ಹೇಳಿಕೆಗಳು ಬರುತ್ತೆ. ನಾನು ಹೇಳ್ತಾ ಇರೋದು ಅದನ್ನೇ. ರಾಜನಾಥ್ ಸಿಂಗ್ ಅವರು ಬಿಜೆಪಿಯವರೇ, ಬಿಜೆಪಿ ಪಕ್ಷದವರೇ ಕೂಡ ಅದನ್ನ ಸ್ವಾಗತನೂ ಮಾಡಿದ್ರು, ವಿರೋಧನೂ ಮಾಡಿದ್ರು. ಅದನ್ನ ಹೇಳಕ್ ಬಿಡ್ಲೇ ಇಲ್ಲ ನೀವು. ಅದನ್ನ ಕಂಪ್ಲೀಟ್ ಮಾಡಕ್ಕೆ ಬಿಡ್ಲಿಲ್ಲ ನೀವು. ಅವರು ಬಿಜೆಪಿ ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ಮತ್ತೊಬ್ಬರಾಗ್ಲಿ ಮಾಡೋ ತಪ್ಪು ತಪ್ಪೇ. ಅದೇ ಚರ್ಚೆಗೆ ಬರ್ಬೇಕಾಗಿರ್ತಕ್ಕಂಥ. ಎಸ್ ಸರ್, ಎಸ್ ಮೇಡಮ್. ಒಂದು ಬ್ರೇಕ್ ತಗೊಳ್ತಕ್ಕಂಥ ಸಮಯ. ನಮ್ಮ ಅಂತಿಮ ಹಂತದ ಚರ್ಚೆಯಲ್ಲಿ ಇನ್ನು ಮುಂದೆ, ಇಲ್ಲಿಗೆ ತನಕ ಆಗೋಗಿರ್ತಕ್ಕಂಥದ್ದು, ಇನ್ನು ಮುಂದೆ ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ಇದನ್ನ, ಈ ಪ್ರಕರಣವನ್ನ ಇಲ್ಲಿಗೆ ಬಿಡಬೇಕಾ ಅಥವಾ ನ್ಯಾಯಾಲಯ ಕೂಡ ಇದನ್ನ ಇಲ್ಲಿಗೆ ಬಿಡಬೇಕಾ? ಮುಂದೇನು ಮಾಡಬೇಕು, ಯಾವ ರೀತಿ ಯಾರ್ಯಾರ ಮೇಲೆ ಕೇಸ್ಗಳನ್ನ ಹಾಕಬೇಕು, ಯಾವ ರೀತಿ ಈ ಪ್ರಕರಣದಲ್ಲಿ ಮುಂದುವರಿಬೇಕು, ಅದನ್ನು ಕೂಡ ಚರ್ಚೆಯಲ್ಲಿ ಮುಂದುವರಿಸ್ತೀನಿ. ಒಂದು ಪುಟ್ಟ ವಿರಾಮದ ನಂತರ. ನಿರ್ಭಯ ಪ್ರಶ್ನೆಗಳು ಬಿಗ್ ಡಿಬೇಟ್ನ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ನಾನು ಆಗಲೇ ಹೇಳಿದಂತೆ ಪ್ರಕರಣ ಇಷ್ಟು ಅಂದರೆ ಸಾಕ್ಷ್ಯಚಿತ್ರ ರೆಡಿ ಆಯಿತು. ಸಾಕ್ಷ್ಯಚಿತ್ರ ಇನ್ನೇನು ಪ್ರಸಾರ ಆಗಬೇಕಾಗಿತ್ತು BBC-ನಲ್ಲಿ. ಆದರೆ ಅದಕ್ಕೆ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಇಲಾಖೆ ಜೊತೆಗೆ ನ್ಯಾಯಾಲಯ ಕೂಡ ತಡೆ ಕೊಡ್ತು. ನಮ್ಮ ದೇಶದಲ್ಲಿ ಪ್ರಸಾರ ಮಾಡಲಿಲ್ಲ ಅಂತ BBC ಅವರು BBC4 ಅಂತಕ್ಕಂಥ ಚಾನಲ್ನಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಸಾರ ಮಾಡ್ತು. ಅದನ್ನು ಜನರೆಲ್ಲ ನೋಡಲಿ ಅಂತ ಯೂಟ್ಯೂಬ್ನಲ್ಲಿ ಹಾಕ್ತು. ಇಷ್ಟೆಲ್ಲ ಆಗಿದೆ. ಜೊತೆಗೆ ಪ್ರಶ್ನೆ ಮಾಡಬೇಕಾದ ಅಂಶಗಳು ಕೂಡ ಆ ಡಾಕ್ಯುಮೆಂಟ್ರಿನಲ್ಲಿದೆ. ನಮ್ಮ ದೇಶದ ಪ್ರತಿಷ್ಠೆಯನ್ನು ಕೂಡ ಹೊರಗೆ ಹಚ್ಚಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದಮೇಲೆ ಮುಂದೇನು, ಏನೇನು ಮಾಡಬಹುದು? ರಮೇಶ್ ಬಾಬು, ಸದ್ಯಕ್ಕೆ ಗೌರ್ಮೆಂಟ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಒಂದು, ಈಗ ಯೂಟ್ಯೂಬ್ ಅವೆಲ್ಲ ತೆಗೆದಿದ್ದಾರೆ. ಹೌದು, ಅವ್ರಿಗೆ BBC ಅವರಿಗೆ ಹೋಮ್ ಮಿನಿಸ್ಟ್ರಿಂದ ನೋಟಿಸನ್ನು ಕಳಿಸಿದ್ದಾರೆ. ಮತ್ತೆ ದೆಹಲಿ ಪೊಲೀಸರು ದೆಹಲಿ ಹೈಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹಾಕಿ ಸ್ಟೇಯನ್ನು ತಗೊಂಡಿದ್ದಾರೆ. ಇಷ್ಟೆಲ್ಲ ಆಗಿ ಸಹ ಅವರು ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ, ನಮ್ಮ ಸರ್ಕಾರದ ಒಂದು ಆದೇಶಕ್ಕೆ ವಿರುದ್ಧವಾಗಿ ಟೆಲಿಕಾಸ್ಟ್ ಮಾಡಿರೋದ್ರಿಂದ ನಮ್ಮ ಕಾನೂನಿನಡಿನಲ್ಲಿ ಅವ್ರ ವಿರುದ್ಧ ಕ್ರಮವನ್ನು ತಗೋಬೇಕಾಗುತ್ತೆ. ಮತ್ತೆ ಬರೀ ನಿರ್ಭಯ ಪ್ರಕರಣ ಅಲ್ಲ, ಯಾವುದೇ ಅತ್ಯಾಚಾರದ ಪ್ರಕರಣದಲ್ಲಿ ಆರೋಪಿಗಳನ್ನ ವೈಭವೀಕರಣ ಮಾಡುವಂತ ಚಿತ್ರಗಳನ್ನ ಮಾಡಬಾರ್ದು. ಒಂದು ಕಾಯ್ದೆನೇ ತಂದ್ರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಇವ್ರು ಕನ್ವಿಕ್ಟೆಡ್, ದೇ ಆರ್ ನಾಟ್ ಟ್ರಯಲ್. ಇದು ಅಪರಾಧಿಗಳು, ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು. ಬಹುಶಃ ಕೇಂದ್ರ ಸರ್ಕಾರ ಇವಾಗಲಾದ್ರೂ ಎಚ್ಚೆತ್ತುಕೊಂಡು ಇಂತಹ ಪ್ರಕರಣಗಳಲ್ಲಿ ಈ ತರದ ಇಂಟು ಮಾಡೋದನ್ನ ತೆಗಿಬೇಕು. ಅವರು ಸಂಪೂರ್ಣವಾಗಿ ಕಾನೂನು ನಿಷೇಧವನ್ನು ಹಾಕಬೇಕು. ಮತ್ತೆ ಯಾರಿಗೇ ಆಗಲಿ, ಬಹುಶಃ ಇದು ಇನ್ನೊಬ್ಬರಿಗೆ, ಬಹುಶಃ ಹಿಂದೆ ಕರ್ನಾಟಕದಲ್ಲಿ ಯಾವುದೋ ಒಂದು ಪಿಕ್ಚರ್ ಅಲ್ಲಿ ದಂಡುಪಾಳ್ಯದ ಪಿಕ್ಚರ್ ನೋಡಿ ಅದ್ರ ಪ್ರಚೋದನೆ ಮೇಲೆ ಕಳ್ತನ ನೋಡಿದ್ವಿ ನಾವು. ಸೊ ಈ ತರದ್ದು ಇನ್ನೊಬ್ಬರಿಗೆ ಪ್ರಚೋದನೆ ಆಗೋದಕ್ಕೆ ಅವಕಾಶ ಆಗಬಾರ್ದು. ನಮ್ಮ ಸಂಸ್ಕೃತಿ, ನಮ್ಮ ಸಂವಿಧಾನ ಬಹಳ ಸ್ಪಷ್ಟ ಇದೆ. ಯಾವುದೇ ಕಾರಣಕ್ಕೆ ಅತ್ಯಾಚಾರ ಪ್ರಕರಣಗಳಿಗೆ ಬೆಂಬಲ ಕೊಡುವಂತ ಪ್ರಶ್ನೆನೇ ಇಲ್ಲ. ಯಾರು ಮಾನಸಿಕ ಸ್ಥಿತಿ ಕಳ್ಕೊಂಡಿರ್ತಕ್ಕಂಥವ್ರು ಅಥವಾ ಹುಚ್ಚರು ಮಾತ್ರ ಇಂಥದಕ್ಕೆ ಎನ್ಕರೇಜ್ ಮಾಡಬೇಕಾಗತ್ತೆ. ಸೊ ಇದು ಬಹಳ ತಪ್ಪು. ಬರೀ ನಮ್ಮ ಹೆಣ್ಮಕ್ಳದ್ದು ಒಂದೇ ಅಲ್ಲ, ಸಮಾಜದ ಎಲ್ಲ ಹೆಣ್ಮಕ್ಳಿಗೂ ಸಹ ಮಾನಸಿಕವಾಗಿ ಕಿರುಕುಳ ಕೊಡುವಂತ ಪ್ರಯತ್ನ ಇದು. ದಯಮಾಡಿ ನಿಲ್ಲಿಸಬೇಕಾಗುತ್ತೆ. ದಯಮಾಡಿ ಕೇಂದ್ರ ಸರ್ಕಾರ ಈ ಕೂಡಲೇ ಕಾನೂನು ಮಾಡಲಿ, ಅವ್ರಿಗೆ ಅವಕಾಶ ಇದೆ. ನಿನ್ನೆ ಮೊನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ರಾಜ್ಯಸಭೆಯಲ್ಲಿ ಮತ್ತೆ ಲೋಕಸಭೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದಾದ್ಮೇಲೂ ಸಹ ಇವತ್ತು ಇದೆಲ್ಲ ಪ್ರಸಾರ ಆಗಿದೆ. ಈಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದು ಕಡೆ ಪ್ರಸಾರ ಆದ್ರೆ, ನೀವು ಇಂಗ್ಲೆಂಡ್ ಅಲ್ಲಿ ಅಮೆರಿಕದಲ್ಲಿ ಆದ್ರೆ ಇಮಿಡಿಯೇಟ್ ಕಾಪಿ ಮಾಡೋದು ವೆರಿ ಸಿಂಪಲ್. ಹಾಗಾಗಿ ಇವತ್ತೇನ್ ಡ್ಯಾಮೇಜ್ ಆಗಬೇಕು ಅದು ಡ್ಯಾಮೇಜ್ ಆಗಿದೆ. ನೀವೇನೇ ಚರ್ಚೆ ಮಾಡೋರು ಸಹ ಅವನ್ನ ಇವತ್ತು ನಮ್ಮ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದ್ರೆ ನಿಮಗೆ
ಗೊತ್ತಿದ್ರು ಖಂಡಿತ, ಕೂಡ ಖಂಡಿತ, ಹೇಳ್ತಾ ಇದ್ದೀನಿ, ಖಂಡಿತ. ವಾಟ್ಸಪ್ ಅಲ್ಲಿ ಇದೆ ಇವತ್ತೊಂದು ದಿವಸ, Yes, ಅದು ಹರಿದಾಡ್ತಾ yes, ಇದೆ. yes. So ಒಂದು ಹಾಗಾಗಿ ದಿನದಲ್ಲೇ ವಾಟ್ಸಪ್ ಬಂದ್ಬಿಟ್ಟಿದೆ ಅದು ವಿಜುವಲ್. ವೈಭವೀಕರಣ ಇಂಥ ಅಪರಾಧಿ ಮನೋಭಾವಗಳನ್ನ ವೈಭವೀಕರಣ ಮಾಡೋದು ಯಾರೂ ಮಾಡಬಾರ್ದು. ಕೇಂದ್ರ ಸರ್ಕಾರನ ಎಚ್ಚೆತ್ಕೊಂಡು ಈ ಕೂಡಲೇ ಒಂದು ಕಾನೂನನ್ನು ಮಾಡಬೇಕು. ಯಾರು ಕನ್ವಿಕ್ಟ್ಸ್ ಇರ್ತಾರೆ ಈ ತರದ ಪ್ರಕರಣಗಳಲ್ಲಿ, ಈಗ ತೀರ್ಪನ್ನು ಕೊಟ್ಟಿರೋದೇ ರೇರ್ ಕೇಸ್ ಅಂತೇಳಿ, ಅತಿ ವಿಶೇಷ ಪ್ರಕರಣಗಳಿಂದ ತೀರ್ಪು ಇಂತ ಇದು ನಡೆಯುತ್ತೆ. ಇಂಥ ಪ್ರಕರಣಗಳಲ್ಲಿ ಯಾರು ಸಹಿತ ಡಾಕ್ಯುಮೆಂಟರಿ ಮಾಡೋದಾಗ್ಲಿ ಇಂಟರ್ವ್ಯೂ ಮಾಡೋದಾಗ್ಲಿ ಮಾಡ್ಕೊಡ್ದು ಅದಕ್ಕೆ ಪೂರಕವಾಗಿ. ಸರ್ ಅದು ಕೊಟ್ಟಿಲ್ಲ ಸರ್ ನಿಮಗೆ. ಇದೇ BBC ಅವರು ಅಫ್ಜಲ್ ಗುರು ಮತ್ತೆ ಕಸಬ್ ಡಾಕ್ಯುಮೆಂಟರಿ ಕೇಳಿದ್ರು, ಪರ್ಮಿಷನ್ ಕೊಟ್ಟಿಲ್ಲ ಅವಾಗ ಅವರು. ಇದನ್ನು ಕೊಡಬಾರ್ದಾಗಿತ್ತು. ಅದು ಮುಖ್ಯ ನನಗೆ ಬಂದೆ. ಅಫ್ಜಲ್ ಗುರು ಕೊಡ್ಲಿಲ್ಲ, ಯಾಕೆಂದ್ರೆ ರಕ್ಷಣಾ ಪ್ರಾಬ್ಲಮ್ ಆಗುತ್ತೆ, ಡಿಫೆನ್ಸ್ ಸೀಕ್ರೆಟ್ ಅನ್ಬಿಟ್ಟು. ಅಫ್ಜಲ್ ಗುರುಗೂ ಕೊಡ್ಲಿಲ್ಲ, ಕಸಬ್ಗೂ ಕೊಡ್ಲಿಲ್ಲ. ಇದು ಹೆಂಗ್ ಕೊಟ್ರು, ಹೇಗೆ ಹೇಳ್ತೀರಾ ಸರ್ ತಾವೇನೆ? ಈಗ 2013 ಯಾವ ಒಂದು ಹಿನ್ನೆಲೆಯಲ್ಲಿ ಪರ್ಮಿಷನ್ ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಪರ್ಮಿಷನ್ ಕೊಟ್ಟರು ಕೂಡ ಅವರು ಕೂಡಲೇ ಚಿತ್ರೀಕರಣ ಪ್ರಾರಂಭ ಮಾಡಿರಲ್ಲ. 1.5 ವರ್ಷ ಬಿಟ್ಟು ಈಗ ರೀಸೆಂಟ್ ಆಗಿ ಅದು ಚಿತ್ರೀಕರಣ ಮಾಡಿದ್ರು ಕೂಡ ಇದನ್ನ ಏನೋ ಒಂದು ಸ್ಕ್ರೀನಿಂಗ್ ಕಮಿಟಿನೋ ಇಲ್ಲ ಸೆನ್ಸಾರ್ ಕಮಿಟಿ ಆ ಥರ ಏನಾರ ಮಾಡಬೇಕಾಗಿತ್ತು. ಅವ್ರಿಗೆ ಲೇಡಿಗೆ ಏನು ಆದೇಶ ಕೊಟ್ಟಿದ್ರು ಅದನ್ನು ಮೀರಿ ಅವ್ರು ಹೋಗಿ ಅಲ್ಲಿ ಮಾಡಿರ್ತಕ್ಕಂಥದ್ದು ಮಹಾ ತಪ್ಪು. BBC ಒಂದು ರೆಪ್ಯೂಟೆಡ್ ನ್ಯೂಸ್ ಚಾನೆಲ್, ಇಡೀ ವಿಶ್ವದಲ್ಲೇ ಒಂದು ರೆಪ್ಯೂಟೆಡ್ ನ್ಯೂಸ್ ಚಾನೆಲ್ ಅನ್ನೋದು ಇದೆ. ಆದರೆ ಅವರು ಇವತ್ತು ಈ ಎಲ್ಲ ಉಲ್ಲಂಘನೆಗಳನ್ನ ಮಾಡಿ ಅವರು ಏನು ಪ್ರಸಾರ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ಇದು ಪ್ರಶ್ನೆ ಮಾಡ್ತಕ್ಕಂಥದ್ದು ತಕ್ಕ ಒಂದು ಇದಾಗಬೇಕು. ಮುಂದಕ್ಕೆ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಬೇರೆ ದೇಶಗಳನ್ನ ಅಪಮಾನ ಮಾಡ್ತಕ್ಕಂಥದ್ದು ಅವ್ರು ಮಾಡಬಾರ್ದು. ಮೇಡಮ್ ತಾವೇನು ಹೇಳ್ತೀರಾ? ಮುಂದೆ ನಾವು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಮ್ಮ ಕಾನೂನು ಬಹಳ ಬಲವಾಗಿದೆ, ಹೆಂಗ್ ಹಿಡಿಬೇಕು ಅಂತ ಗೊತ್ತಿದೆ. BBC ಪ್ರಸಾರ ಇಲ್ಲಿ ಹೆಂಗ್ ಮಾಡ್ತಾರೆ, BBC ಏಜೆನ್ಸಿ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಇಲ್ವಾ? ಅವ್ರನ್ನೆಲ್ಲ ಹಿಡಿದು ತಗೊಂಬಂದು ಹಾಕಿ ಅಲ್ಲಿ ಅವ್ರ ಅವ್ರ ಮೇಲೆ ನೋಟಿಸ್ ಕೊಟ್ಟಿದ್ದೀರಿ ಹೆಂಗ್ ಆಗ್ತೆ ಅಂತ ಹೇಳಿ ಅವ್ರು ಎಲ್ಲರ ಮೇಲೂ ಪ್ರಸಾರ ಮಾಡಿದವ್ರ ಮೇಲೆ, ಗೂಗಲ್ನಲ್ಲಿ ಹಾಕಿದವ್ರ ಮೇಲೆ ಅದ್ರ ಎಲ್ಲರನ್ನು ಕರ್ಕೊಂಡ್ಬಂದು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅಲ್ಲಿ ಹಾಕಿ ಅವ್ರನ್ನ ಇಂಟರ್ಪೋಲ್ನಲ್ಲಿ ಕರೆಸ್ತಿರೋ ಕರ್ಸ್ಕೊಂಬನ್ನಿ, ಸಾಲಾಗಿ ನಿಲ್ಸಿ. ನವದೆಹಲಿ ಕೋರ್ಟ್ನಲ್ಲಿ ಇದೆ, ಅಲ್ಲಿ ಕೋರ್ಟ್ನಲ್ಲಿ ಇದೆ, ತಗೊಂಬನ್ನಿ. ಅದೇ ಅಮೆಂಡ್ಮೆಂಟ್ ಆಗ್ಬೇಕು, ತಿದ್ದುಪಡಿ ಆಗ್ಬೇಕು. ಇಂಟರ್ವ್ಯೂ ಮಾಡೋದನ್ನು ಕೂಡ ಸೆನ್ಸಾರ್ ಆಗ್ಬೇಕು. ಬಾಯಿ ಬಂದಾಗ ಅವ್ನು ಹೇಳ್ತಾರೆ ಅಂತ ಮಾಡೋದಲ್ಲ. ಇವಾಗ ಹೇಳಿದ್ರಲ್ಲ ಯಾರೇನೋ ಏನೇನೋ ಮಾತಾಡ್ತಾರೆ ಎಲ್ಲ, ಅವರೆಲ್ಲ ಮಾತಾಡ್ಬಾರ್ದು, ಅದು ಕೂಡ ಸೆನ್ಸಾರ್ ಆಗ್ಬೇಕು. ಪಬ್ಲಿಕ್ ಮಾರಲ್ಸ್ಗೆ, ಪಬ್ಲಿಕ್ ಮೊರಾಲಿಟಿಗೆ, ಪಬ್ಲಿಕ್ ಪಾಲಿಸಿಗೆ ಯಾವ್ಯಾವ್ದು ವಿರೋಧವಾಗಿ ಯಾರೇ ಮಾತಾಡ್ಲಿ, ಎಂತವರೇ ಮಾತಾಡ್ಲಿ, ದಟ್ ಮಸ್ಟ್ ಬಿ ಸೆನ್ಸಾರ್ಡ್ ಅಂಡ್ ಇಟ್ ಮಸ್ಟ್ ನಾಟ್ ಬಿ ಬ್ರಾಡ್ಕಾಸ್ಟ್, ಇನ್ಕ್ಲೂಡಿಂಗ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ. ಅವ್ರು ಹೇಳಿದ್ರಪ್ಪ ಅಂತ ಹೇಳಿ ನೀವು ಹೇಳೋದಲ್ಲ, ಅವ್ರು ಹೇಳಿದ್ರೆ ಹೇಳಿ. ಸೆನ್ಸಾರ್, ನಿಮಗೂ ಸೆನ್ಸಾರ್ ಬೇಕು. ಸೆನ್ಸಾರ್ಶಿಪ್ ಅನ್ನೋದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಬೇಕು, ಪತ್ರಿಕೆಗಳಿಗೂ ಬೇಕು, ಸೆನ್ಸಾರ್ ಮಾಡಬೇಕು. ಕೆಲವು ಪತ್ರಿಕೆಗಳು ಒಳ ಕನ್ಸರ್ವೇಟಿವ್ ಏನೇ ಆದ್ರೂ ಕೂಡ ಆಘಾತ ಆಗ್ತಕ್ಕಂಥ ಚಿತ್ರಗಳನ್ನ ಕೊಡೋದಿಲ್ಲ. ಮೇಡಮ್ ಇವತ್ತಿನ ದಿನ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಎಷ್ಟು ನ್ಯೂಸ್ ಚಾನಲ್ ಇದೆ, ಎಷ್ಟು ಪೇಪರ್ ಇದೆ, ಎಲ್ಲರ ಹತ್ರನೂ ವಿಜುವಲ್ಸ್ ಇದೆ ಮೇಡಮ್. ಅದನ್ನ ಪ್ರಸಾರ ಮಾಡ್ತಿಲ್ಲ ಯಾರು, ಎಲ್ಲರೂ ಮಾಡ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾ ತುಂಬಾ ಬೆಳೆದು ಬಿಟ್ಟಿದೆ. ಇವತ್ತು ಆ ಅಮ್ಮ ನೆನ್ನೆ ಮಾತಾಡ್ದಂಗೆ ಏನು ಹೇಳಿದ್ರೆ ಹೋಗ್ಬಿಟ್ಟು ಮಾಡಿದ್ದ ಅಂದ್ರೆ ಇದು ಇಷ್ಟು ದೊಡ್ಡ ವಿಷಯನೇ ಆಗ್ತಾ ಇರ್ಲಿಲ್ಲ. ಎಲ್ಲ ಒಂದು ಯಲಹಂಕದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ನಮ್ ರಿಪೋರ್ಟರ್ ಓಡೋಗಿ ಅದನ್ನ ಶೂಟ್ ಮಾಡ್ಕೊಂಡು ಕ್ಯಾಮರಾಮನ್ ಬರ್ಬೇಕು ಅಂತ ಏನಿಲ್ಲ, ಅಲ್ಲೇ ಅವನೊಬ್ಬ ನಿಂತಿರೋನು ಒಂಚೂರು ಶೂಟ್ ಮಾಡ್ಬಿಟ್ಟು ನಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾನೆ, 5 ನಿಮಿಷಕ್ಕೆ ಬರುತ್ತೆ ನಮಗೆ ವಿಜುವಲ್ಸ್, ಅದು ಬೇರೆ ವಿಚಾರ. ಸೊ ಇಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರ್ಬೇಕಾದ್ರೆ ಖಂಡಿತವಾಗಿ ನ್ಯಾಯಾಂಗಕ್ಕೆ ಹಾನಿ ಮಾಡ್ತಕ್ಕಂಥದ್ದು, ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಅದು ಪ್ರತಿಯೊಬ್ಬರ ಜವಾಬ್ದಾರಿ, ಯಾರು ಮಾಡಲ್ಲ. ಕನ್ವೆನ್ಷನ್ಸ್ ಈ ಕನ್ವೆನ್ಷನ್ ಇದೆ ಅಲ್ಲ, ಎಲ್ಲ ಕಾಮನ್ವೆಲ್ತ್ ಕಂಟ್ರೀಸ್ ಇರ್ಬೋದು, ಬೇರೆ ಇರ್ಬೋದು, ಇಂಥ ಸಂದರ್ಭಗಳಲ್ಲಿ ಇರ್ಬೋದು, ಅದನ್ನ ಯಾವ ರೀತಿ ತಡೆ ಹಿಡಿಬೇಕು ಅಂತ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಬೀಜಿಂಗ್ ಸಮ್ಮೇಳನ ಆಯ್ತು. ಯಾತಕ್ಕೋಸ್ಕರ ಆಯ್ತು? ಎಲ್ಲರೂ ಬಂದಿದ್ರಲ್ಲ, ಯುಕೆನು ಬಂದಿದ್ರು, ಚೈನಾದಿಂದ ಎಲ್ಲಾರು ಬಂದಿದ್ರು. ವಿ ಆರ್ ಆಲ್ ಬೌಂಡ್ ಬೈ ಇಟ್. ಏನಂತ ಮಾಡಿದ್ರು, ಹೆಣ್ಣು ಮಕ್ಕಳ ಡಿಗ್ನಿಟಿ ಹೋಗ್ತಕ್ಕಂಥ ಯಾವುದನ್ನು ನೀವು ಮಾಡ್ತಕ್ಕದ್ದಲ್ಲ ಅಂತ ದೇರ್ ಇಸ್ ಅನ್ ಅಗ್ರಿಮೆಂಟ್, ಒಡಂಬಡಿಕೆ ನಮ್ಮದು ಮತ್ತೆ ಆಗಿದೆ. ಅವರೇನು ನನ್ಗೆ ಗೊತ್ತಿರಲಿಲ್ಲ ಮಾಡಿದೆ, ನಿಮ್ಮ ಕಂಟ್ರಿದದು ನನ್ನ ಕಂಟ್ರಿ ಮಾಡಿದೆ ಅಂತ ಹೇಳ್ತಕ್ಕ ಆಗೋದಿಲ್ಲ. ವಿ ಆರ್ ಆಲ್ ಬೌಂಡ್ ಕಾಮನ್ವೆಲ್ತ್ ಕಂಟ್ರಿ ಆದ್ರಿಂದ, BBC ಇರ್ತಕ್ಕಂಥದ್ದು ಇಂಗ್ಲೆಂಡ್ ಆದ್ರಿಂದ ಇಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದ ಕಾಮನ್ವೆಲ್ತ್ ಕಂಟ್ರಿ. ಆದ್ರಿಂದ ಇದನ್ನ ತಡೆ ಹಿಡಿಯೋದಕ್ಕೆ ಅವ್ರಿಗೆ ಹೆಂಗೆ ಜೈಲ್ಗೆ ಹಾಕ್ಬೇಕು ಅನ್ನೋದನ್ನ ಇವತ್ತು ಮಾಡಬೇಕು, ಕಾನೂನ ತಿದ್ದುಪಡಿ ಆಗ್ಬೇಕು, ಹಿಡ್ಕೊಂಡ್ಬರ್ಬೇಕು. ಅವ್ರು ಈ ಎಲ್ಲಾ ವಿಚಾರಗಳು ಈಗ ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚೆಗೆ ಬರುತ್ತೆ ಅಂತ ಖಂಡಿತ ಬರಬೇಕು, ಚಿಂತನೆ ಮಾಡಲೇಬೇಕು. ಐ ವಾಂಟ್ ಆಲ್ ದಿ MPs ಟು ಅಪ್ಲೈ ದೇರ್ ಮೈಂಡ್. ಈಗ ಈ ಒಂದು ಕಿರುಚಿತ್ರ ಡಾಕ್ಯುಮೆಂಟ್ರಿ ನಮ್ಮ ಕಲ್ಚರ್ಗೆ, ಹೆಣ್ಮಕ್ಳಿಗೆ ಅವಮಾನ ಅಥವಾ ಅಗೌರವ ತರುವಂತದ್ದು ಏನಾದ್ರು ಮೆಟೀರಿಯಲ್ ಇಲ್ಲದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ನೋಡಿ, ಒಂದು
ನಮ್ದು ಯಾವುದೇ 376 ಅಲ್ಲ, ಮತ್ತೆ ನಾನು ಅದನ್ನೇ ಹೇಳ್ತೀನಿ ಅನ್ಕೋಬೇಡಿ. ಅಮೆಂಡ್ ಆಗಿದೆ. ಯಾವಾಗ ಒಂದು ಪೊಲೀಸ್ ಸ್ಟೇಷನ್ ದಲ್ಲಿ ಫಸ್ಟ್ ಒಂದು ಕ್ರೈಮ್ ಆದಾಗ ಫಸ್ಟ್ ಅಮೆಂಡ್ಮೆಂಟ್ ಬಂತು. ನಂತರ ಮೊನ್ನೆ ಈ ಕ್ಷೇತ್ರದ ಇದ್ರಲ್ಲಿ ಕೂಡ ನಿರ್ಭಯ ಕ್ಷೇತ್ರ ಹೌದು, ನಿಜ. ಅದೇ ತರ ಇದರಲ್ಲಿ ಕೂಡ ಇಂಥ ಕಿರುಚಿತ್ರ ಇದನ್ನು ಕೂಡ ಈಗ ಬೇಕಾದಷ್ಟು ಕನ್ವೆನ್ಷನ್ ಆಗಿದೆ. UN ಕನ್ವೆನ್ಷನ್ ಎಲ್ಲರೂ ಇದ್ದೇವೆ, ನಾವು ಇದ್ದೇವೆ. ಇಂಥ ಮ್ಯಾಟ್ರಿ ಅಂತ ತಂದು ಇದನ್ನು ಇದು ಇಂಟರ್ನ್ಯಾಷನಲ್ ಮ್ಯಾಟ್ರ್. ಯಾರು ಹೆಣ್ಮಕ್ಳ ಬಗ್ಗೆ ಗೌರವ ಕೊಡಬೇಕು ಅಂತ ಬೇಕಾದ ನಮ್ದು ಬೇಕಾದಷ್ಟು ಹೆಣ್ಮಕ್ಳು ಕಾನೂನುಗಳಾಗಿದ್ದು ನಮ್ಮ UN ನಿರ್ದೇಶನಗಳಂತೆ ಆಗಿದ್ದು ಎಲ್ಲವೂ ಕೂಡ. ಆದ ಕಾರಣ ಇದನ್ನು ಒಂದು ಮ್ಯಾಟರ್ ತರಬೇಕಾಗಿದೆ. ನಮ್ಮ ದೇಶದ ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಅದನ್ನು ಮಾಡಬೇಕಾಗಿದೆ. ಮತ್ತೆ ವೈಭವೀಕರಣ ಅಂತ ಇದೆಲ್ಲ ಆರೋಪಿದ್ದು ಇದು ಬಹಳ ಮೀಡಿಯಾ ಇರ್ಬೋದು, ಸಿನಿಮಾ ಇರ್ಬೋದು, ಇದರಿಂದ ಬಹಳಷ್ಟು ನಮ್ಮಲ್ಲಿ ದುರಂತ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ದಟ್ ಲೇಡಿ ಅವಳು ಏನ್ ಇದು ಡಾಕ್ಯುಮೆಂಟರಿ ಮಾಡೋದಲ್ಲ, ಅವಳಿಗೇನು ಪೊಲಿಟಿಕಲ್ ಅಥವಾ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇಲ್ಲ, ಅವಳಿಗೆ ಕವಚ ಇಲ್ಲ, BBC-ಗೆ ಇದು ಇಲ್ಲ. ಆದ್ರಿಂದ ನಮ್ಮ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಸೋಲಾಂಗ್ ಶಿ ಹ್ಯಾಸ್ ನೋ ಇಮ್ಯುನಿಟಿ. ಇಲ್ಲದೆ ಇರೋದನ್ನ ಹಿಡ್ಕೊಂಬರ್ತಕ್ಕಂತ ಶಕ್ತಿ ಇದೆ. ಬಹಳ ಪ್ರಮುಖವಾಗಿ ಇಮ್ಯುನಿಟಿ ಇಲ್ಲ ಅವಳಿಗೆ. ಒಂದು ಇದೇನು ಡಾಕ್ಯುಮೆಂಟ್ರಿ ಇದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ನಾವು. ನಾಟ್ ಓನ್ಲಿ ದಟ್ ಸರ್, ಮಹಿಳೆಯರಿಗೆ ಪೂರಕವಾದಂತ ಅನೇಕ ಕಾಯ್ದೆಗಳು ಬದಲಾವಣೆ ಆಗಬೇಕು. ಲೆಸ್ಲಿ ವುಡ್ವಿನ್ ಅಂತ ಅನ್ಬಿಟ್ಟು ಮಾಡಿದಾಳೆ ಅವಳು. ಅಲ್ಲಲ್ಲ ಮೇಡಮ್, ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್. ಆಕೆಯ ಮೇಲೂ ಅತ್ಯಾಚಾರ ಆಗಿತ್ತಂತೆ ಮೇಡಮ್ ಹಿಂದೆ. ಅದ್ ನಿಮಗೆ ನಾ ಹೇಳಿಲ್ಲ ನಾನು. ತಪ್ಪು ನಾವು ಅಲ್ಲಲ್ಲ, even she has told in the interview. ಅಮ್ಮ ಮಹಾತಾಯಿ ನಮ್ಮ ದೇಶಕ್ಕೆ ಬಂದು ನಮ್ಮ ಹೆಣ್ಮಕ್ಳಿಗೆ ಯಾಕೆ ಅವಮಾನ ಮಾಡಿದೆ ಅಂತ ನಾ ಕೇಳೋದು. ಇವತ್ತು ಇನ್ನೊಂದು ಆರ್ಟಿಕಲ್ ಬಂದಿದೆ. ಇದಕ್ಕೂ ಅದಕ್ಕೆ ಲಿಂಕ್ ಇಲ್ಲ. ಅಂದ್ರೆ ಅವ್ರು ಜನರಲ್ ಆಗಿ ಮಾಡಿದ್ದಾರೆ. ITP ಆಕ್ಟ್ ಸಹ ಅಮೆಂಡ್ ಆಗಬೇಕು, ಬಹಳಷ್ಟು ಅಂಶಗಳು ಬದಲಾವಣೆ. ಇದಕ್ಕೆ ಪೂರ್ವಕವಾಗಿ ಅನೇಕ ಮಹಿಳಾ ಕಾನೂನುಗಳು ಬದಲಾವಣೆ ಆಗಬೇಕು. ಈಗ ಡೆತ್ ಪೆನಾಲ್ಟಿ ಕೊಡೋದಕ್ಕೂ ಕೇಳ್ತಾ ಇದ್ದಾರೆ, ರೇಪ್ ಪ್ರಕರಣಗಳಲ್ಲಿ ಮತ್ತೊಂದು ಇದರಲ್ಲೆಲ್ಲ. ಸೊ ಹಾಗಾಗಿ ಈ ತರದ ಕಾನೂನುಗಳು ಬದಲಾವಣೆ ಆಗಬೇಕು. ಕಾನೂನುಗಳ ಬದಲಾವಣೆ ಅವನ್ನ ತಯಾರು ಮಾಡೋಂಥದ್ದು, ಅಂದ್ರೆ ಇದನ್ನ ಸ್ಪ್ರೆಡ್ ಮಾಡೋಂಥದ್ದು, ಈ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಸಾಕಷ್ಟು ಈಗ ಏನಾಗಿದೆ, ಲ್ಯಾಂಡ್ ಆಕ್ಟ್ 1904 ಇದ್ದು ಈಗ ತಿದ್ದುಪಡಿ ಆಗಿರ್ತಕ್ಕ. ಹಾಗಾಗಿ ಇಂಥ ಹಳೆ ಕಾನೂನುಗಳನ್ನು ಸಹ ಬದಲಾವಣೆ ಮಾಡಬೇಕು. ಡಾಕ್ಯುಮೆಂಟ್ಗಳು ಈ ತರದ ಕೇಸಲ್ಲಿ ಪರ್ಮಿಷನ್ ಕೊಡಕೂಡದು. ಒಬ್ಬ ಅಪರಾಧಿ ಈ ವರ್ಷ ಬಿಡುಗಡೆ ಆಗ್ತಾ ಇದ್ದಾನೆ. 3 ವರ್ಷಗಳ ನಂತರ ರಿಮ್ಯಾಂಡ್ ಹೋಮ್ ಅಲ್ಲಿ ಇದ್ದಂತ ವ್ಯಕ್ತಿ ಬಿಡುಗಡೆ ಆಗ್ತಾ ಇದೆ. ಸೆನ್ಸೇಷನಲ್ ಕೇಸಲ್ಲಿ ಆಗಲೇ ಬಿಡುಗಡೆ ಇನ್ನೂ ಇದು 3 ವರ್ಷ ಹೆಸರಾಗಿದೆ. ಆಕ್ಟ್ ಅಲ್ಲಿ ಅವನಿಗೆ 3 ವರ್ಷ ಅವನು ಹೆಸರಾಗಿದೆ, ಬಿಡುಗಡೆ ಆಗಿ ಬರ್ತಾ ಇದೆ. ಒಂದು ಕೇಸ್ ನಂತರ ಒಂದೇ ದಿವಸ 18 ವರ್ಷಕ್ಕೆ ಕಡಿಮೆ ಶಿವಮೊಗ್ಗದಲ್ಲಿ ರೇಪ್ ಅಂಡ್ ಮರ್ಡರ್ 13 ವರ್ಷದ ಹುಡುಗಿ ಮೇಲೆ ಕೋರ್ಟ್ನ ಹಾಕಿ ಏನಾಯ್ತು, ಈಸ್ ಎ ಮೈನರ್ ಅಂತ ಇದು ಬದಲಾವಣೆ ಆಗಬೇಕು. ಈಗ ಅತ್ಯಾಚಾರದ ಪ್ರಕರಣದಲ್ಲಿ ಮಾತ್ರ ಈ ಮೈನರ್ ಅನ್ನೋದನ್ನೇ ತೆಗೆದುಬಿಡಬೇಕು ಅನ್ಸುತ್ತೆ ನನಗೇನು. ಅತ್ಯಾಚಾರ ಮಾಡೋ ಎಂತ ಮೈನರ್, ಅದನ್ನೇ ಹೇಳಿದ್ ನಾನು. ಆ ಮೈನರ್ ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಏಬಲ್ ಟು ಡೂ ದಿಸ್, ಹೌ ಕ್ಯಾನ್ ಹಿ ಬಿ ಮೈನರ್ ಅಂತ ಅನ್ಬಿಟ್ಟು ಅದೇ ಹೇಳ್ತಾ ಇರೋದು. ಸಾಕಷ್ಟು ವಿಚಾರಗಳು ಹೇಳಿದ್ರಿ. ಥ್ಯಾಂಕ್ ಯು ರಮೇಶ್ ಬಾಬು ಅವರೇ, ಧನ್ಯವಾದ ಸರ್. ವೆಂಕಟೇಶ್ ಸರ್ ತಮಗೂ ಕೂಡ, ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಬಾವರೇ ತಮಗೂ ಕೂಡ ಧನ್ಯವಾದ. ಅನೇಕ ವಿಚಾರಗಳು ಚರ್ಚೆಗೆ ಬಂತು. ಪ್ರಮುಖವಾಗಿ ಅದು ಸ್ಕ್ರೀನಿಂಗ್ ಆಗಬೇಕಾಗಿತ್ತು, ಆಗಿಲ್ಲ. ಪರ್ಮಿಷನ್ ಕೊಡಬೇಕಾದ್ರೂ ಕೂಡ ಯಾವ ರೀತಿ ಡಾಕ್ಯುಮೆಂಟ್ರಿ ಮಾಡ್ತೀರಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಇದೆಲ್ಲವೂ ಆದಮೇಲೆ BBC ಅವರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ಅದರಲ್ಲಿ ಯಾವ ಪಕ್ಷಾತೀತವಾಗಿ ರಾಜಿ ಇಲ್ಲದೆ ಮಾತಾಡಬೇಕು. ಸೊ ಹೀಗಾಗಿ ಆಗಿರ್ತಕ್ಕಂಥ ಎಲ್ಲ ಡ್ಯಾಮೇಜಸ್ಗಳಿಗೆ ಇವಾಗ ಯಾರ್ಯಾರನ್ನ ಆರೋಪಿಗಳನ್ನಾಗಿ ಮಾಡಬೇಕು, ಮಾಡಿ ಏನೇನು ಡ್ಯಾಮೇಜ್ ಆಗಿದೆ ಅದೆಲ್ಲವೂ ಫುಲ್ಫಿಲ್ ಆಗಬೇಕು. ಮತ್ತೊಮ್ಮೆ ಇಂಥ ಪ್ರಕರಣಗಳು ಮರುಕಳಿಸಬಾರ್ದು. ಯಾಕೆಂದರೆ ಇಂಥ ವಿಚಾರಗಳು ಕೂಡ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಆಗಬೇಕಾ, ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಗ್ ಡಿಬೇಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.